ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್ ಜೀಸಸ್ ಕ್ರೈಸ್ಟ್. ಸಂತೋಷವಾಗಿದ್ದೀರಾ? ಎಷ್ಟು ಜನ ಸಂತೋಷವಾಗಿದ್ದೀರಿ? ದೇವರ ನಾಮಕ್ಕೆ ಮಹಿಮೆ ಆಗಲಿ. ಹಲ್ಲೆಲೂಯಾ. ಆದರೂ ಸ್ವಲ್ಪ ಸಮಯ ನಾನು ದೇವರ ವಾಕ್ಯವನ್ನು ಹಂಚಲಿಕ್ಕೆ ಇಷ್ಟಪಡ್ತೇನೆ. ದಯಮಾಡಿ ನಿಮ್ಮ ಸತ್ಯವೇದದಿಂದ ಮತ್ತಾಯನ ಸುವಾರ್ತೆ 12, 43, 44, 45ನೇ ವಾಕ್ಯ ತೆಗೆಯಿರಿ. ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 12 ವರ್ಸಸ್ 43, 44, 45 ದಯಮಾಡಿ ತೆಗೆಯಿರಿ. ದೆವ್ವವು ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ವಿಶ್ರಾಂತಿಯನ್ನು ಹುಡುಕುತ್ತಾ ನೀರಿಲ್ಲದೆ ಸ್ಥಳಗಳಲ್ಲಿ ತಿರುಗಾಡುತ್ತದೆ. ವಿಶ್ರಾಂತಿ ಸಿಕ್ಕದ ಕಾರಣ ಅದು ನಾನು ಬಿಟ್ಟು ಬಂದ ನನ್ನ ಮನೆಗೆ ತಿರುಗಿ ಹೋಗುತ್ತೇನೆ ಅಂದುಕೊಂಡು ಬಂದು ಆ ಮನೆ ಒಕ್ಕಲಿಲ್ಲದ್ದು ಗುಡಿಸಿ ಅಲಂಕರಿಸಿದ್ದು ಆಗಿರುವುದನ್ನು ಕಂಡು ಹೊರಟು ಹೋಗಿ ತನಗಿಂತ ಕೆಟ್ಟವುಗಳಾದ ಬೇರೆ 7 ದೆವ್ವಗಳನ್ನು ತನ್ನೊಂದಿಗೆ ಕರಕೊಂಡು ಬರುವುದು. ಅವು ಒಳಹೊಕ್ಕು ಅಲ್ಲಿ ವಾಸ ಮಾಡುವು. ಆಗ ಆ ಮನುಷ್ಯನ ಅಂತ್ಯಸ್ಥಿತಿಯು ಮೊದಲಿಗಿಂತ ಕೆಟ್ಟದಾಗುವುದು. ಇದರಂತೆ ಈ ಕೆಟ್ಟ ಸಂತತಿಗೆ ಆಗುವುದು ಅಂದನು. ಹಲ್ಲೆಲೂಯಾ. ಎಷ್ಟು ಜನ ಈ ವಾಕ್ಯವನ್ನು ಓದಿದ್ದೀರಿ? ಎಷ್ಟು ಜನ ಈ ವಾಕ್ಯ ಓದಿದ್ದೀರಿ? ಎಷ್ಟು ಜನ ವಾಕ್ಯವನ್ನು ಕೇಳಿದ್ದೀರಿ, ವಿವರಣೆ ಕೇಳಿದ್ದೀರಿ? ತುಂಬ ಜನ ಇದ್ದೀರಿ. ದೇವರಿಗೆ ಮಹಿಮೆ ಆಗಲಿ. ನಾವು ಪ್ರಾರ್ಥನೆಯೊಂದಿಗೆ ವಾಕ್ಯ ಧ್ಯಾನಿಸ. ಅದಕ್ಕಿಂತ ಮುಂಚೆ ಎಷ್ಟು ಜನಕ್ಕೆ ಗೊತ್ತು ನಿನ್ನೆ ದಿನ ಸಹೋದರ ವಿಜಿತ್ ಅವರ ತಾಯಿ ತೀರಿ ಹೋದದ್ದು? ಗೊತ್ತಿಲ್ಲದವ್ರ ಕೈ ಮೇಲೆ ಎತ್ತಿ. ಅಂದರೆ ಯಾಕೆ ಗೊತ್ತಿಲ್ಲ ಅಂದರೆ ಎಷ್ಟೋ ಜನ ಗ್ರೂಪನ್ನು ನೋಡೋದಿಲ್ಲ, ವಾಟ್ಸಪ್ ಗ್ರೂಪನ್ನೇ ನೋಡೋದಿಲ್ಲ. ನೋಡಿದರೆ ವಾಯ್ಸ್ ಮೆಸೇಜ್ ಹಾಕಿದ್ರು ಕೆಲವರು, ಯಾವುದೋ ಒಂದು ನ್ಯೂಸ್ ಹಾಕಿದ್ದು ಆಮೇನ್ ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ಯಾವುದಕ್ಕೆ ಥ್ಯಾಂಕ್ ಯು ಆಗ್ತಾರೆ ಅವರಿಗೆ ಗೊತ್ತಿರುವುದಿಲ್ಲ. ಸರಿಯಾಗಿ ಕೇಳುವುದಿಲ್ಲ, ವಾಯ್ಸನ್ನೇ ಕೇಳುವುದಿಲ್ಲ, ಏನು ಹಾಕಿದ್ದಾರಂತಿಲ್ಲ. ಎಲ್ಲರೂ ಓಕೆ ಪಾಸ್ಟರ್, ಥ್ಯಾಂಕ್ ಯು ಪಾಸ್ಟರ್ ಆಗ್ತಾರೆ, ಪ್ರೈಸ್ ದಿ ಲಾರ್ಡ್ ಆಗ್ತಾರೆ. ಇವರು ಕೂಡ ವಿಷಯ ತಿಳಿಯದೇನೆ ಏನೇನು ಹಾಕಿ ಬಿಡ್ತಾರೆ, ವಿಷಯ ಏನೆಂದು ಗೊತ್ತಿರುವುದಿಲ್ಲ. ಹಾಗೆ ಇರಬಾರ್ದು. ಯಾಕಂದರೆ ನಾವು ಕೆಲವು ನ್ಯೂಸ್ಗಳನ್ನು ನಾವು ಕರೆಕ್ಟಾಗಿ, ಕೆಲವು ಎಮರ್ಜೆನ್ಸಿ ನ್ಯೂಸ್ ಇರ್ತದೆ, ಎಮರ್ಜೆನ್ಸಿ ಪ್ರೇಯರ್ ರಿಕ್ವೆಸ್ಟ್ ಇರ್ತದೆ, ನಾವು ಹಾಕ್ತೇವೆ, ಅವಾಗ ಸರಿಯಾಗಿ ಕೇಳುವ. ಎಷ್ಟು ಜಾಸ್ತಿ ವಿಷಯ ಇರುವುದಿಲ್ಲ, 1 ನಿಮಿಷ 2 ನಿಮಿಷ ಜಾಸ್ತಿ ಅಂದರೆ ಅಷ್ಟೇ ಒಂದು ವಾಯ್ಸ್ ಮೆಸೇಜ್ ಇರ್ತದೆ. ಯಾಕೆ ಕಳಿಸಿದ್ದಾರೆ, ಏನು ಕಳಿಸಿದ್ದಾರೆ ಸ್ವಲ್ಪ ಕೇಳಿಸ್ಕೊಳ್ಳಿ. ಎಷ್ಟು ಬ್ಯುಸಿ ಆಗಿದ್ರು ಕೇಳಿಸಿ, ಅವಾಗ ವಿಷಯ ಆದರೂ ಅರ್ಥ ಆಗ್ತದೆ. ಅವಾಗ ಸರಿಯಾಗಿ ನಿಮಗೆ ಪ್ರತಿಕ್ರಿಯೆ ಕೊಡಬಹುದು. ಯಾವುದೋ ವಿಷಯಕ್ಕೆ ಏನೋ ಒಂದು ಪ್ರತಿಕ್ರಿಯೆ ಕೊಡೋರು ಇರ್ತಾರೆ, ಅಂದರೆ ವಿಷಯನ ಕೇಳಿರುವುದಿಲ್ಲ. ಹಾಗೆ ಆಗಬಾರ್ದು. ಅರ್ಥ ಆಯ್ತಲ್ಲ? ಓಕೆ. ದುಃಖ ತುಪ್ತ ಕುಟುಂಬಕ್ಕಾಗಿ ನೀವೆಲ್ಲರೂ ಪ್ರಾರ್ಥಿಸಬೇಕಾಗಿ ನಾನು ಕೇಳಿಕೊಡ್ತೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇವೆ. ಓದಿದಂಥ ವಾಕ್ಯಕ್ಕಾಗಿ ಸ್ತೋತ್ರಪ್ಪ. ಓದಿದಂಥ ವಾಕ್ಯದ ಮೂಲಕ ನೀವು ನಮ್ಮ ಜೊತೆ ಮಾತನಾಡಬೇಕೆಂಬುದ ಕರ್ತನೆ ಕೇಳಿಕೊಡ್ತೇನೆ. ನಮ್ಮನೆ ತಗ್ಗಿಸಿ ನಾನು ಪರಿಶುದ್ಧ ಕರ್ಗೊಪ್ಪಿಸಿಕೊಡ್ತೇನೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ಪ್ರಿಯರೇ, ಓದಿದಂಥ ವಾಕ್ಯದಲ್ಲಿ ಮುಖ್ಯವಾಗಿ ನಾವು ನೋಡುವಂಥದ್ದು, ಒಂದು ದೆವ್ವ ಒಬ್ಬ ಮನುಷ್ಯನನ್ನು ಬಿಟ್ಟು ಹೋದ ಮೇಲೆ ಅದು ವಿಶ್ರಾಂತಿಯನ್ನು ಹುಡುಕುತ್ತದೆ. ಅದಕ್ಕೆ ತಂಗಲಿಕ್ಕೆ ಮನೆ ಬೇಕು, ಒಂದು ಆಶ್ರಯ ಎಂಬುದಾಗಿ ಅದಕ್ಕೆ ಬೇಕು. ಅದು ಹುಡುಕುತ್ತದೆ. ಯಾವ ಸ್ಥಳ ಹುಡುಕ್ತದೆ ಅಂದರೆ ನೀರಿಲ್ಲದ ಸ್ಥಳವನ್ನು ಅದು ಹುಡುಕಿ ಹೋಗುತ್ತದೆ. ಯಾವ ಸ್ಥಳ ಹುಡುಕಿ ಹೋಗ್ತದೆ? ಅದು ನೀರಿಲ್ಲದ ಸ್ಥಳ. ನೀರು ಯಾವುದಕ್ಕೆ ಗುರುತಾಗಿದೆ ಗೊತ್ತುಂಟ? ಮೊಟ್ಟ ಮೊದಲದಾಗಿ ಐಸಾಯ ಚಾಪ್ಟರ್ 12:3, ಏಷಯ 12:3 ಹೇಳ್ತದೆ, ನೀರು ರಕ್ಷಣೆಯ ಗುರುತು. ಎಲ್ಲ ರೆಡಿ? ನೀರು ರಕ್ಷಣೆಯ ಗುರುತು. ರಕ್ಷಣೆ ಎಂಬ ಬಾವಿಗಳಿಂದ ನೀರನ್ನು ಉಲ್ಲಾಸದೊಡನೆ ಸೇದುವಿರೆಂಬ. ನೀರು ಯಾವುದಕ್ಕೆ ಹೋಲಿಕೆ ಆಗಿದೆ? ರಕ್ಷಣೆಗೆ ಹೋಲಿಕೆಯಾಗಿದೆ. ಪ್ರೈಸ್ ಗಾಡ್. ಎರಡನೇದಾಗಿ ನೀರು ಪರಿಶುದ್ಧಾತ್ಮನ ಅಭಿಷೇಕಕ್ಕೆ ಗುರುತಾಗಿದೆ. ಯಾವುದಕ್ಕೆ? ಯೋಹನ್ನನ ಸುವಾರ್ತೆ 7:37, 38, 39 ಜಾತ್ರೆಯ ಕಡೆಯ ದಿವಸದಲ್ಲಿ ಕರ್ತನ ಯೇಸು ಕ್ರಿಸ್ತನು ನಿಂತುಕೊಂಡು ಈ ರೀತಿ ಹೇಳ್ತಾನೆ, ಯಾವನಾದರೂ ಬಾಯರಿದವನಾಗಿರುವುದಾದರೆ ನನ್ನ ಬಳಿಗೆ ಬಂದು ಕುಡಿಯಲಿ, ನನ್ನ ನಂಬಿದವನ ಹೊಟ್ಟೆಯೊಳಗಿಂದ ಜೀವಕರವಾದ ನದಿಗಳು ಹರಿಯುವವು ಎಂಬುದಾಗಿ. 39ನೇ ವಾಕ್ಯ ಹೇಳ್ತದೆ, ಆತನು ಅಂದರೆ ಹೊಂದಲಿಕ್ಕಿರುವಂಥ ಪರಿಶುದ್ಧಾತ್ಮನ ಕುರಿತಾಗಿ ಮಾತನಾಡಿದನೆಂಬುದಾಗಿ ಅಲ್ಲಿ ಹೇಳ್ತಾ ಉಂಟು. ಪ್ರೈಸ್ ಗಾಡ್. ಎರಡನೇದಾಗಿ ನೀರು ಅಂದರೆ ಯಾವುದರ ಗುರುತು? ಪರಿಶುದ್ಧಾತ್ಮನ ಅಭಿಷೇಕದ ಗುರುತಾಗಿದೆ. ಮೂರನೇದಾಗಿ ನೀರು ಎಂದರೆ ದೇವರ ವಾಕ್ಯದ ಗುರುತು. ನೀರು ಎಂದರೆ ದೇವರ ವಾಕ್ಯ. ಯೋಹನ್ನನ ಸುವಾರ್ತೆ 15ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ನೋಡಿದ ಜಾನ್ 15:3 ಹೇಳ್ತದೆ, ನಾನು ನಿಮ್ಮ ಮುಂದೆ ಮಾತನಾಡಿದ ವಾಕ್ಯದ ದೆಸೆಯಿಂದ ನೀವು ಶುದ್ಧರಾಗಿದ್ದೀರಿ. ನೀರು ಮೂರನೇದ ಯಾವುದಕ್ಕೆ ಗುರುತು? ದೇವರ ವಚನಕ್ಕೆ ಗುರುತಾಗಿದೆ. ಈಗ ಬಿಟ್ಟು ಹೋದ ಮನುಷ್ಯನನ್ನು ಬಿಟ್ಟು ಹೋದ, ಆ ವ್ಯಕ್ತಿಯನ್ನು ಬಿಟ್ಟು ಹೋದ,
ಆ ದುರಾತ್ಮ ವಿಶ್ರಾಂತಿಗೋಸ್ಕರವಾಗಿ ಯಾವ ಸ್ಥಳವನ್ನು ಹುಡುಕುತ್ತಾ ಇದೆ? ನೀರು ಇಲ್ಲದಂಥ ಒಂದು ಸ್ಥಳವನ್ನು ಅದು ಹುಡುಕುತ್ತಾ ಇದೆ. ಎಲ್ಲಿ ಕೂಡ ಅದಕ್ಕೆ ಸ್ಥಳ ಸಿಗದೆ ಇರುವ ಕಾರಣ ಅದು ಏನು ಆಲೋಚನೆ ಮಾಡ್ತದೆ? ನಾನು ಬಿಟ್ಟು ಬಂದ ಮನೆ. ಮನೆ ಅಂದರೆ ಯಾವುದಾಗಿದೆ? ನಮ್ಮ ಶರೀರ. ಮನೆ ಅಂದರೆ ಮನುಷ್ಯನ ಶರೀರವಾಗಿದೆ. ಇದು ದೇವರಿಗೂ ಮನೆ, ಸೈತಾನನಿಗೂ ಮನೆ. ನಾವು ಯಾರಿಗೆ ಬಿಟ್ಕೊಡ್ಬೇಕೋ ತೀರ್ಮಾನ ನಮ್ಮದು. ಸೈತಾನನಿಗೆ ಬಿಟ್ಕೊಡ್ಬೇಕೋ ದೇವರಿಗೆ ಬಿಟ್ಕೊಡ್ಬೇಕೋ, ಇದು ವಾಸ ಮಾಡಲಿಕ್ಕಾಗಿ ಅದು ತೀರ್ಮಾನ ಯಾರದು? ದೇವರು ಪ್ರತಿಯೊಬ್ಬರಿಗೂ ಸ್ವ ಇಚ್ಛೆ ಕೊಟ್ಟಿದ್ದಾನೆ, ಸ್ವಾತಂತ್ರ್ಯ ಕೊಟ್ಟಿದ್ದೆ. ಅವರು ಯಾರಿಗೂ ದೇವರು ಒತ್ತಾಯ ಮಾಡುವುದಿಲ್ಲ. ಅರ್ಥ ಆಯ್ತಲ್ಲ? ಬಿಟ್ಟು ಬಂದ ಮನೆಗೆ ನಾನು ತಿರುಗಿ ಹೋಗುತ್ತೇನೆಂಬ ತೀರ್ಮಾನ ತಗೊಳ್ತದೆ. ಬರುವಾಗ ಒಂದೇ ಆಗಿ ಬರುವುದು. ಮುಂಚೆ ಒಬ್ಬನೇ ಇತ್ತು, ಒಂದೇ ದೆವ್ವ ಇತ್ತು. 7 ಆ ದೆವ್ವಕ್ಕಿಂತಲೂ ಭಯಂಕರ ದುಷ್ಟರಾಗಿರುವ 7 ದೆವ್ವಗಳೊಟ್ಟಿಗೆ ಅದು ತಿರುಗಿ ಬರುತ್ತದೆ. ಏನು ಮಾಡ್ತದೆ? ಅದು ಬರುವಾಗ ಒಂದು ಗುರುತು, 3 ಗುರುತು ಕಾಣ್ತದೆ ಈ ಮನೆಯಲ್ಲಿ. ಯಾವುದದು? ಒಂದು ಒಕ್ಕಲಿಲ್ಲದ್ದು. ಎಲ್ಲ ರೆಡಿ? ಒಕ್ಕಲಿಲ್ಲದ್ದು. ಅದರ ಅರ್ಥ, ಈ ದುರಾತ್ಮವನ್ನು ಹೊರಗಡೆ ಹಾಕಿದ ನಂತರ ಇದರೊಳಗೆ ಯಾರಾದರೂ ಬರಬೇಕಾಗಿತ್ತು ಅಲ್ಲ? ಯಾರು ಬರಬೇಕಾಗಿತ್ತು? ಯೇಸು ಬರಬೇಕಾಗಿತ್ತು. ಅಲ್ಲಿ ಯೇಸು ಬರಲಿಲ್ಲ, ಒಕ್ಕಲಿಲ್ಲ. ಎರಡನೇದಾಗಿ ಒಕ್ಕಲು ರಕ್ಷಣೆ ಹೊಂದಬೇಕಾಗಿತ್ತು. ಎರಡನೇದಾಗಿ ಅಭಿಷೇಕ ಹೊಂದ್ಕೋಬೇಕಾಗಿತ್ತು. ಮೂರನೇದಾಗಿ ವಾಕ್ಯ ಬರಬೇಕಾಗಿತ್ತು. ಒಳಗೆ ವಾಕ್ಯದೂ ಇಲ್ಲ, ಒಕ್ಕಲಿಲ್ಲ. ಆ ಮನೆ ಖಾಲಿಯಾಗಿದೆ. ಹಲ್ಲೆಲೂಯ. ಒಕ್ಕಲಿಲ್ಲದು ಗುಡಿಸಲ್ಪಟ್ಟಿದೆ. ಗುಡಿಸಿದ್ದು ಯಾವುದಕ್ಕೆ ಸೂಚನೆ ಆಗಿದೆ? ಕೆಲವೊಬ್ಬರು ಏನು ಮಾಡ್ತಾರೆ, ಒಂದು ಬಿಡುಗಡೆ ಸಿಕ್ಕಿದ ತಕ್ಷಣ, ಒಂದು ಕಾನ್ಫರೆನ್ಸ್ಗೆ ಹೋದ ತಕ್ಷಣ ಕೆಲವೊಬ್ಬರು ಇರ್ತಾರೆ, ಹೋಗಿ ಎಲ್ಲರ ಬಳಿ ಕ್ಷಮೆ ಕೇಳುವುದು, ಭಯಂಕರ ಅಳುವುದು, ಎಂತ ಇದು ಅಂದರೆ ಒಂದು ಪೂರ್ಣ ಮಾನಸ ಅಂತ ನೆನೆಸ್ಬೇಕು. ಅದು ಸ್ವಲ್ಪ ಸಮಯಕ್ಕೆ ಮಾತ್ರ. ಪುನಃ ಸೇಮ್ ಸ್ವಭಾವ, ಅದೇ ಸ್ವಭಾವದಲ್ಲಿ ಜೀವನ ಮಾಡ್ತಾರೆ. ಅದೇ ಸ್ವಭಾವ, ಅದೇ ಕೋಪ, ಅದೇ ದೇಶ, ಅದೇ ಪ್ರತಿಕಾರ, ಅದೇ ಹೊಟ್ಟೆ ಕಿಚ್ಚು, ಅದೇ ಜಗಳದ ಸ್ವಭಾವ, ಅದರಲ್ಲೇ ಮುಂದುವರಿತಾ ಇರ್ತಾರೆ. ಹಾಗೆ ಅಲ್ಲ. ತಾತ್ಕಾಲಿಕವಾಗಿ ಇದು ಗುಡಿಸಲ್ಪಟ್ಟಿದೆ. ಸ್ವಲ್ಪ ಸಮಯಕ್ಕಾಗಿ ತಂಬಾಕು ಬಿಟ್ಟ, ಸ್ವಲ್ಪ ಸಮಯಕ್ಕಾಗಿ ಸರಾಯಿ ಕುಡಿದನ್ನು ಬಿಟ್ಟ, ಸ್ವಲ್ಪ ಸಮಯಕ್ಕಾಗಿ ಜಗಳ ಮಾಡೋದು, ಗಂಡೊಟ್ಟು ಜಗಳ ಮಾಡೋದು ಬಿಟ್ಟು ಆಯಿತು, ಗುಡಿಸಲ್ಪಟ್ಟಿದೆ. ಮೂರನೇದಾಗಿ ಅಲಂಕಾರಿಸಲ್ಪಟ್ಟಿದೆ. ಯಾವ ಅಲಂಕಾರ? ಚರ್ಚಿಗೆ ಬರ್ತಾ ಇದೆ, ಪ್ರತಿ ಭಾನುವಾರ ಹೋಗ್ತಾ ಇದೆ, ಎಲ್ಲರೂ ಚಪ್ಪಲ್ ತಟ್ಟು, ಇದು ಕೂಡ ಚಪ್ಪಲ್ ತಡ್ತಾ ಉಂಟು, ಎಲ್ಲರೂ ಇದು ಆರಾಧಿಸ್ತಾ ಇದೆ, ಎಲ್ಲರೂ ಕುಣಿಯುವ ಇದು ಕುಣಿಯುತ್ತದೆ, ಎಲ್ಲರೂ ವಿಸಿಲ್ ಹೊಡಿ ಇದು ವಿಸಿಲ್ ಹೊಡಿತಾ ಇದೆ, ಯಾರಾದ್ರು ಮುಂದೆ ಸಿಕ್ಕಿದ್ರೆ ಪ್ರೈಸ್ ಅಲ್ಲೋರು ಎಂಬುದಾಗಿ ಹೇಳ್ತಾ ಇದೆ. ಒಂದು ಆರಾಧನೆ ತಪ್ಪಲ್ಲ, ಒಂದು ಬೈಬಲ್ ಸ್ಟಡಿ ತಪ್ಪಲ್ಲ, ಒಂದು ಝೂಮ್ ಮೀಟಿಂಗ್ ತಪ್ಪಲ್ಲ, ಎಲ್ಲದರಲ್ಲೂ ಇದೆ. ಇದು ವಿಶೇಷ ಕೂಟಗಳು ಎಲ್ಲದರಲ್ಲೂ ಇದೆ. ಅದೇ ಮುಖ್ಯ ವಿಷಯ ಏನು ಗೊತ್ತುಂಟ? ರಕ್ಷಣೆ ಹೊಂದಿಲ್ಲ. ನಾನು ಈ ಸಭೆಯಲ್ಲಿ ಹೇಳಿದ್ದಂತೆ ಒಂದು ಘಟನೆ. ಕಳೆದ ವರ್ಷಗಳ ಹಿಂದೆ, ಕೆಲ ವರ್ಷಗಳಿಂದ ದುಬೈಗೆ ಹೋದಾಗ ಒಂದು ಸಭೆಯ ಒಂದು ಮನೆಗೆ ಸಂಬಂಧವಾಗಿ ಮನೆ ಕೂಟದ ಇಟ್ಟಿದ್ರು. ದೊಡ್ಡ ಹಾಲ್, ಅದು ಮನೆ ದೊಡ್ಡ ಹಾಲ್, 40ರಿಂದ 50 ಜನ ತನಕ ಅಲ್ಲಿ ಕೂಡಿ ಬಂದೆ. ಮಧ್ಯಾಹ್ನದ ಸಮಯವಾಗಿತ್ತು ಅದು. ನನ್ನ ಸೇವೆ ಮುಗಿಸಿ ವಾಕ್ಯ ಎಲ್ಲ ಉಪದೇಶ ಆಯಿತು, ಎಲ್ಲರಿಗೋಸ್ಕರ ಪ್ರೇಯರ್ ಮಾಡಿದೆ. ಎಲ್ಲ ಆದ ಮೇಲೆ ಊಟ ಇತ್ತು ಆ ಮನೆಯಲ್ಲಿ. ಆ ಊಟಕ್ಕಿಂತ ಮುಂಚೆ ನಾವು ಅಲ್ಲಿ ಕೂತ್ಕೊಂಡಿರುವಾಗ ನನ್ನ ಬದಿಲಿ ಕೂತಂಥ ಕುಟುಂಬದೊಟ್ಟಿಗೆ ನಾನು ಪರಿಚಯ ಮಾಡಿದೆ. ಅವರು ಕೂಡ ಭಾರತ ದೇಶಕ್ಕೆ ಸಂಬಂಧಪಟ್ಟು, ಸ್ಪೆಷಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ಕುಟುಂಬ ಅದು. ನಾನು ಹೀಗೆ ಮಾತಾಡುವಾಗ ಅವ್ರ ಹತ್ರ ಪ್ರಶ್ನೆ ಮಾಡಿದೆ, ಯಾವಾಗ ರಕ್ಷಣೆ ಹೊಂದಿದ್ದೀರಿ ಎಂಬುದಾಗಿ ಕೇಳಿದೆ. ಅವ್ರು ಹೇಳಿದ್ರು, 12 ವರ್ಷದಿಂದ ಈ ಸಭೆಗೆ ಬರ್ತಾ ಇದ್ದೇವೆ ಅಂತ ಹೇಳಿದ್ರು. ನಾನು ಹೇಳಿದೆ, ಎಷ್ಟು ಸಮಯದಿಂದ ಸಭೆಗೆ ಬರ್ತಾ ಇದ್ದೀರಿ ಅಂತ ಕೇಳ್ತಾ ಇಲ್ಲ, ರಕ್ಷಣೆ ಹೊಂದಿದ್ದು ಯಾವಾಗ ಅಂತ ಕೇಳಿದೆ. ಅವರು ಹೇಳಿದ್ರು, 12 ವರ್ಷದಿಂದ ಒಂದೇ ಒಂದು ಶುಕ್ರವಾರ ತಪ್ಪಿಲ್ಲ ನಾವು ಅಂತ ಹೇಳಿದ್ರು. ನಾನು ಹೇಳಿದೆ, ಅದನ್ನು ನಾನು ಕೇಳ್ತಾ ಇಲ್ಲ, ಶುಕ್ರವಾರ ತಪ್ಪಿದ್ದೀರಾ? ಇಲ್ಲ. ನೀವು ರಕ್ಷಣೆ ಯಾವಾಗ ಹೊಂದಿದ್ದು? ಕೊನೆಗೆ ಹೇಳಿದ್ರು, ನಮಗೆ ಅರ್ಥ ಆಗ್ತಾ ಇಲ್ಲ ಪಾಸ್ಟ್ ಎಂಬುದಾಗಿ ಹೇಳಿದ್ರು. ಮತ್ತು ರಕ್ಷಣೆ ಎಂದರೆ ಏನು? ನಮ್ಮ ಆತ್ಮ ರಕ್ಷಣೆ ಹೊಂದಿಕೊಳ್ಳಬೇಕು. ನಾವು ಆತ್ಮವಾಗಿದ್ದೇವೆ, ನಮ್ಮ ಆತ್ಮ ರಕ್ಷಣೆ ಹೊಂದಬೇಕು. ಮನುಷ್ಯನು ಜನ್ಮ ಪಾಪಿಯಾಗಿದ್ದಾನೆ, ಕರ್ಮ ಪಾಪದಲ್ಲಿ ಜೀವಿಸ್ತಾ ಇದ್ದಾನೆ. ಪಾಪದ ಸಂಬಳ ಏನಾಗಿದೆ? ಮರಣ. ದೇವರ ಉಚಿತವಾದಂಥ ವರ ಕರ್ತನಾದ ಯೇಸು ಕ್ರಿಸ್ತನಲ್ಲಿರುವ ನಿತ್ಯ ಜೀವ ಎಂಬುದಾಗಿ ಅವರಿಗೆ ವಿವರವಾಗಿ ಹೇಳಿದಾಗ ಅವರಿಗೆ ಅರ್ಥ ಆಯಿತು. ಕೊನೆಗೆ ಯೇಸು ಸ್ವಾಮಿಯನ್ನು ನಂಬ್ತೀರಾ, ಅಂಗೀಕಾರ ಮಾಡ್ತೀರಾ ಅಂತ ಕೇಳಿ ಹೌದು ಎಂಬುದಾಗಿ ಅವರು ಗಂಡ ಹೆಂಡತಿದ್ದರು. ಅದರಲ್ಲಿ ಒಂದು ಮಗು ಸ್ವಲ್ಪ ದೊಡ್ಡವಳು ಮತ್ತು ಒಂದು ಚಿಕ್ಕ ಮಗು ಇದ್ದ.
ಅವರು ಯೇಸು ಸ್ವಾಮಿಯನ್ನು ಅವತ್ತು ರಕ್ಷಕನ ಒಡೆಯನಾಗಿ ಅಂಗೀಕಾರ ಮಾಡಿ ಎಷ್ಟು 12 ವರ್ಷದಿಂದ ಒಂದು ಸಭೆಗೆ ನಿರಂತರವಾಗಿ ಹೋಗ್ತಾ ಇದ್ದಾರೆ. ಅವರ ಸಭೆಯ ಸಭಾಪಾಲಕರನ್ನು ಕರೆದು ನಾನು ಅವರಿಗೆ ಸ್ವಲ್ಪ ದೀಕ್ಷಾಸನದ ಕುರಿತಾಗಿ ಅವರಿಗೆ ಒಂದು ಉಪದೇಶ ಮಾಡಿ ಮತ್ತು ದೀಕ್ಷಾಸನಕ್ಕೆ ನಡೆಸಿ ಎಂಬುದಾಗಿ ಹೇಳಿದೆ. ಇದೇ ರೀತಿ ಎಷ್ಟೋ ಜನ ಇರ್ಬೋದು, ವರ್ಷಗಳಿಂದ ಸಭೆಗೆ ಬರ್ತಾ ಇದ್ದಾರೆ, ಆದರೆ ರಕ್ಷಣೆ ಬಗ್ಗೆ ಗೊತ್ತಿಲ್ಲ, ರಕ್ಷಣೆ ಹೊಂದಿದ್ದೇ ಇಲ್ಲ. ಸಭೆಗೆ ಬರುವುದು ರಕ್ಷಣೆ ಹೊಂದಿದ್ದ ಅಂದರೆ ಸಭೆಗೆ ಬಂದ ನಿಮಿತ್ತವಾಗಿ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದುವುದಿಲ್ಲ, ಚೆನ್ನಾಗಿ ಇಟ್ಕೊಳ್ಳಿ. ಅಥವಾ ಸತತವಾಗಿ ಬಂದ ನಿಮಿತ್ತ ಒಬ್ಬ ರಕ್ಷಣೆ ಹೊಂದುವುದಿಲ್ಲ. ರಕ್ಷಣೆ ಹೊಂದಿದ ವ್ಯಕ್ತಿ ಸಭೆಗೆ ಬರ್ತಾನೆ. ಅರ್ಥ ಆಯಿತು? ರಕ್ಷಣೆ ಹೊಂದಿದ ಅಪೊಸ್ತಲಕ್ಕೆ 2:47 ಓದಿ. ಆಕ್ಟ್ಸ್ ಆಫ್ ಅಪೊಸ್ತಲ್ 2:47 2:47. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದಿದವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ಯಾರನ್ನು ಪುನಃ ಓದಿ. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದಿದವರಾಗಿಯೂ ಕರ್ತನು ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರಿಸ. ಎಲ್ಲರೇ, ಕರ್ತನು ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನು ರಕ್ಷಣೆ ಹೊಂದಿದ ಮಂಡಲಿಗೆ ಸೇರಿಸ್ತಾ ಇದ್ದ. ಪುನಃ ಹೇಳಿ, ಕರ್ತನಾದ ಯೇಸು ಕ್ರಿಸ್ತನು ರಕ್ಷಣೆಯ ಮಾರ್ಗದಲ್ಲಿ ಇರುವವರನ್ನು ರಕ್ಷಣೆ ಹೊಂದಿದ ಸಭೆಗೆ ಮಂಡಲಿಗೆ ಸೇರಿಸುತ್ತಾ ಇದ್ದನು. ಈಗ ಅರ್ಥ ಆಯ್ತಾ? ಎಷ್ಟು ಅರ್ಥ ಆಯ್ತು? ರಕ್ಷಣೆ ಹೊಂದಿದವನು ಸಭೆಗೆ ಬರ್ತಾನೆ. ಸಭೆಗೆ ಬಂದ ನಿಮಿತ್ತ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಲ್ಲ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನಾವು ವಂಚಿಸಲ್ಪಡ್ತೇವೆ. ಇಲ್ಲಿ ನಾವು ಸರಿಯಾಗಿ ಸುವಾರ್ತೆ ಕೇಳದಿದ್ದರೆ, ಸರಿಯಾಗಿ ದೇವರ ವಾಕ್ಯ ಧ್ಯಾನ ಮಾಡದಿದ್ದರೆ, ಅರ್ಥ ಮಾಡಿಕೊಳ್ಳದಿದ್ದರೆ ಇಲ್ಲಿ ನಾವು ವಂಚಿಸಲ್ಪಡುತ್ತೇವೆ. ಅಲ್ಲಲ್ಲೂಯ್ಯ. ಓಕೆ, ಒಂದು ಸಲ ಬಿಟ್ಟು ಹೋದ ದುರಾತ್ಮ ತಿರುಗಿ ಬರಲಿಕ್ಕೆ ಸಾಧ್ಯ ಇದೆಯಾ ಒಬ್ಬ ವ್ಯಕ್ತಿಯಿಂದ? ಸಾಧ್ಯ ಇದೆಯಾ? ಹೌದಾದ್ರೆ ಹೌದು ಹೇಳಿ, ಇಲ್ಲಾದ್ರೆ ಇಲ್ಲ ಹೇಳಿ. ಒಬ್ಬ ಕ್ರೈಸ್ತ ವಿಶ್ವಾಸಿಗೆ ದುರಾತ್ಮ ಹಿಡಿಯುವುದಕ್ಕೆ ಸಾಧ್ಯ ಇದೆಯಾ? ಇದೆ. ಹಲ್ಲಲ್ಲೂಯ್ಯ. ಓಕೆ, ಮೊದಲದಾಗಿ ಮೊದಲ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೇನೆ. ಯೋಹನ್ನನ ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯ ಓದಿ. ಬುಕ್ ಆಫ್ ಜಾನ್ ಗಾಸ್ಪಲ್ ಚಾಪ್ಟರ್ 5:14. ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು, ನಿನಗೆ ಸ್ವಸ್ಥವಾಯಿತಲ್ಲ, ಇನ್ನು ಮೇಲೆ ಪಾಪ ಮಾಡಬೇಡ, ನಿನಗೆ ಹೆಚ್ಚಿನ ಕೇಡು ಬಂದೀತು ಅಂದನು. ಯಾರಿಗೆ ಸ್ವಾಮಿ ಹೇಳಿದ? ಆ ಬೆಥೆಸ್ದಾ ಎಂಬುದಾಗಿ ಹೇಳುವಂತ ಕೊಳದ ಬಳಿಯಲ್ಲಿ 38 ವರ್ಷಗಳಿಂದ ರೋಗಿಯಾಗಿದ್ದುಕೊಂಡು ಸ್ವಸ್ಥತೆ ಹೊಂದಿದ ವ್ಯಕ್ತಿ ಆಲಯದಲ್ಲಿ ಸಿಕ್ಕಿದಾಗ ಕರ್ತನಾದ ಯೇಸು ಸ್ವಾಮಿ ಆತನನ್ನು ಎಚ್ಚರಿಸಿ ಹೇಳುವಂತ ಮಾತನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಇನ್ನು ಮುಂದೆ ಪಾಪ ಮಾಡಬೇಡ, ಇದಕ್ಕಿಂತಲೂ ಹೆಚ್ಚಿನ ಕೇಡು ನಿನಗುಂಟಾದೀತು. ಓಕೆ, ಗಲಾತ್ಯ 5:1, ಗಲೇಷಿಯನ್ 5:1, ಗಲಾತ್ಯ 5:1 ಓದಿ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ಅದರಲ್ಲಿ ಬಿಡುಗಡೆಯಲ್ಲಿ ಸ್ಥಿರವಾಗಿ ನಿಲ್ಲಬೇಕು. ದಾಸತ್ವದ ನೊಗದಲ್ಲಿ ಪುನಃ ಸಿಕ್ಕಿ ಬೀಳಬೇಡಿರಿ. ಸಿಕ್ಕಿದ ಬಿಡುಗಡೆಯಲ್ಲಿ ನಾವು ಸ್ಥಿರವಾಗಿ ನಿಲ್ಲುವುದು ನಮ್ಮ ಜವಾಬ್ದಾರಿ. ಹಲ್ಲಲ್ಲೂಯ್ಯ. ಇನ್ನೊಂದು ವಾಕ್ಯ ಓದಿ. ಯೇಸು ಆ ದುರಾತ್ಮ ಹಿಡಿದಂಥ ಹುಡುಗನ ಮೇಲಿರುವ ದುರಾತ್ಮನ ಬಿಡುಗಡೆ ಮಾಡುವಾಗ ಹೇಳಿದಂಥ ಮಾತು ಮಾರ್ಕ 9:25. ಮಾರ್ಕ್ ಚಾಪ್ಟರ್ 9:25. ಆಗ ಯೇಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ, ಎಲೆ ಕಿವುಡಾದ ಮೂಗ ದೆವ್ವವೇ, ಇವನನ್ನು ಬಿಟ್ಟು ಹೋಗು, ಇನ್ನು ಮುಂದೆ ಹಿಡಿಯಬೇಡವೆಂದು. ಇನ್ನು ಮುಂದೆ ಹಿಡಿಯಬೇಡ. ಹಿಡಿದರೆ ಯೇಸುವಿನ ತಪ್ಪಲ್ಲ. ಅರ್ಥ ಆಯ್ತು? ಪುನಃ ಹಿಡಿಯುವುದಾದ್ರೆ ವ್ಯಕ್ತಿಯನ್ನು ಯೇಸು ಕ್ರಿಸ್ತನ ತಪ್ಪಲ್ಲ, ಸೈತಾನನ ತಪ್ಪಲ್ಲ. ಅರ್ಥ ಆಗ್ತಾ ಇದೆಯಾ? ಅದು ಯೇಸು ಹೇಳಿದಂಥ ಒಂದು ಮಾತು ಉಂಟು. ಯೋಹನ್ನ ಸುವಾರ್ತೆ 14:30 ಏನು ಹೇಳಿದೆ ಸ್ವಾಮಿ? ಇಹಲೋಕಾಧಿಪತಿಗ ಬರ್ಲಿಕ್ಕಿದ್ದಾನೆ. ಇಹಲೋಕಾಧಿಪತಿ ಯಾರಾಗಿದ್ದಾನೆ? ಲೋಕದ ಅಧಿಪತಿ ಯಾರು? ಸೈತಾನ, ಈ ಲೋಕದ ಅಧಿಪತಿ. ನೋಡಿ, ಒಂದು ಹೇಳಿಕ್ಕೆ ಇಷ್ಟಪಡ್ತೇನೆ. ಯಾವುದೊಂದು ವಾಕ್ಯ ಓದಿ ಬೇಕಾದರೆ ವಿಮೋಚನ ಕಾಂಡ 9:29.
ವಿಮೋಚನ ಕಾಂಡ 19:5, ಕೀರ್ತನೆ 50:12, ಕೀರ್ತನೆ 89:11, 1 ಕೊರಿಂಥ 10:26, ಕೀರ್ತನೆ 24:1. ಯಾವುದೊಂದು ವಾಕ್ಯ ಓದಿ, ಈ ಭೂಮಿ ಮತ್ತು ಆಕಾಶದಲ್ಲಿರುವುದೆಲ್ಲವೂ ಯೆಹೋವನದು. ಎಲ್ಲ ರೆಡಿ? ಈ ಭೂಮಿ ಮತ್ತು ಆಕಾಶ ಅದರಲ್ಲಿ ಇರುವುದೆಲ್ಲವೂ, ಅದರ ಒಡೆಯ ಯಾರಾಗಿದ್ದಾನೆ? ಯಜಮಾನ ಯಾರು? ದೇವರು, ಯೇಸು ಕ್ರಿಸ್ತನು ನಮ್ಮ ದೇವರು ಒಡೆಯನಾಗಿದ್ದಾನೆ. ಆದರೆ ಲೂಕ 4:6 ಓದಿ, ಲೂಕ್ 4:6. ಓಕೆ, ಇನ್ನೊಂದು ವಾಕ್ಯ ಓದಿ, ಅದು ಬೇಡ, ಅದು ಮತ್ತೆ ಬರುವ 115 ಕೀರ್ತನೆ 16 ವಾಕ್ಯ, 115 Psalms also 16. ಪರಲೋಕವು ಯೆಹೋವನದು. ಪರಲೋಕ ಯಾರದು? ಯೆಹೋವನದು. ಭೂಲೋಕವನ್ನು ನರ ಸಂತಾನಕ್ಕೆ ಕೊಟ್ಟಿದ್ದಾನೆ. ಯಾರಿಗೆ ಕೊಟ್ಟಿದ್ದಾನೆ? ಭೂಮಿಯನ್ನು ನರ ಸಂತಾನಕ್ಕೆ ಕೊಟ್ಟಿದ್ದಾನೆ. ಈ ಭೂಮಿಯನ್ನು ಮಾನವನಿಗೆ ಕೊಟ್ಟಿದ್ದಾನೆ. ಅಲ್ಲಿ ಲೂಕ 4:6 ಬನ್ನಿ, ಲೂಕ್ 4:6. ಇವೆಲ್ಲವುಗಳ ಅಧಿಕಾರವನ್ನು, ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಇದೆಲ್ಲ ನನಗೆ ಕೊಟ್ಟದೆ, ಇದನ್ನು ನನ್ನ ಮನಸ್ಸು ಬಂದವನಿಗೆ ಕೊಡುತ್ತೇನೆ. ನೋಡಿ, ಇದು ನನಗೆ ಕೊಡಲ್ಪಟ್ಟಿದೆ, ಇದನ್ನು ಮನಸ್ಸು ಬಂದವನು ಕೊಡ್ತಾನಂತ ಪಿಶಾಚಿ ಸೈತಾನ ಹೇಳ್ತಾ ಇದ್ದಾನೆ. ಯಾರಿಗೆ ಹೇಳ್ತಾ ಇದ್ದಾನೆ? ಕರ್ತನಾದ ಯೇಸು ಸ್ವಾಮಿಯ ಬಳಿ ಆತನ ಹೇಳುವಂಥದ್ದು. ಆಕ್ಚುಲಿ ಅವನಿಗೆ ಕೊಡಲ್ಪಟ್ಟದ್ದಲ್ಲ, ಆದಾಮನಿಗೆ ಕೊಡಲ್ಪಟ್ಟದ್ದನ್ನು ಮೋಸದಿಂದಲೂ ವಂಚನೆಯಿಂದಲೂ ಅವನು ಕಸಿದುಕೊಂಡ. ನೇರ ಮಾರ್ಗದಲ್ಲಿ ಅಲ್ಲ, ಮೋಸದಿಂದ ವಂಚನೆಯಿಂದ ಆದಾಮ ಹವ್ವರಿಂದ ಕಸಿದುಕೊಂಡನು. ಅದು ಮಾನವನಿಗೆ ಸಂಬಂಧಪಟ್ಟದ್ದಾಗಿತ್ತು. ಇವತ್ತು ಭೂಮಿಯ ಮೇಲೆ ಅವನು ಏನು ಮಾಡ್ತಾ ಇದ್ದಾನೆ? ತನ್ನ ಅಧಿಕಾರವನ್ನು ಚಲಾಯಿಸ್ತಾ ಇದ್ದಾನೆ. ಆ ದೇವರಿಗೆ ಸ್ತೋತ್ರ. ಕರ್ತನಾದ ಯೇಸು ಸ್ವಾಮಿ ಭೂಮಿಗೆ ಬಂದು ದೇವರ ರಾಜ್ಯವನ್ನು ಸ್ಥಾಪನೆ ಮಾಡಿದನು. ಹಲ್ಲೆಲೂಯ. ಎಷ್ಟೋ ಕುಟುಂಬಗಳಿದೆ ನನ್ನ ಬಳಿ ಹೇಳುವಂಥದ್ದು, ಪ್ರಾರ್ಥನೆ ರಿಕ್ವೆಸ್ಟ್ಗಳಿಗಾಗಿ ಹೇಳುವಾಗ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹತ್ತಿರದ ಒಂದು ಊರಿನಿಲ್ಲ, ಒಂದು ಕೆಲವು ವರ್ಷಗಳ ಹಿಂದೆ ನಡೆದ ಘಟನೆ. ಹತ್ತಿರದ ಊರಿನಿಂದ ಒಂದು ಕುಟುಂಬ ಒಂದು ದಿವಸ ಫೋನ್ ಕರೆ ಮಾಡಿ, ಪಾಸ್ಟೆ ನಮ್ಮ ಮನೆಗೆ ಬಂದು ಪ್ರಾರ್ಥಿಸಬಹುದು ಎಂಬುದು ಕೇಳಿಕೊಂಡ್ರು. ಯಾಕೆ ಎಂಬುದು ಹೇಳಿದಾಗ, ಒಂದು ಮನೆ 1 ತಿಂಗಳಾಯಿತು ಇನಾಗ್ರೇಷನ್ ಆಗಿ, ಮನೆ ದೊಡ್ಡ ಮನೆ, ಸ್ಲಾಬ್ದ ಮನೆ, ಮೇಲೆ ಮಾಡಿ ಕೂಡ ಕಟ್ಟಿದ್ದಾರೆ, ದೊಡ್ಡ ಮನೆ. ಆದರೆ ರಾತ್ರಿಯಲ್ಲಿ ಶಬ್ದಗಳು, ಬಾಗಿಲಿನ ಶಬ್ದಗಳು, ಕಿರುಚಾಡುವಂಥ ಶಬ್ದಗಳು, ಗೆಜ್ಜೆ ಶಬ್ದಗಳು, ಅಥವಾ ನಮ್ಮ ಮನೆಯಲ್ಲಿ ಕೂಡ ಸಮಾಧಾನ ಇಲ್ಲ. ಮನೆ ಒಳಗೆ ಬಂದ ಕೂಡಲೇ ಜಗಳ, ಪರಸ್ಪರ ಸಂಶಯ. ನಮ್ಗೆ 1 ತಿಂಗಳಿಂದ ಸರಿ ನಿದ್ರೆ ಇಲ್ಲ ಎಂಬುದು ಹೇಳಿದ್ರು. ಆ ದಿನಮಾನಗಳೇ ಹೋಗಿ ಆ ಕುಟುಂಬ ಮನೆ ಹೋಗಿ ಪ್ರಾರ್ಥಿಸಿ ಬರುವಂತೆ ದೇವರು ಸಹಾಯ ಮಾಡಿ. ಇವತ್ತಿಗೂ ಅವರು ಕುಟುಂಬವಾಗಿ ಅದೇ ಮನೆ, ಅವರು ಎಲ್ಲ ಆ ಮನೆಯನ್ನು ಮಾರಲಿಕ್ಕೆಲ್ಲ ಪ್ಲಾನ್ ಮಾಡಿದರು. ಬಿಟ್ಟು ಓಡಿ ಹೋಗುವಂಥದ್ದು ನಾವಲ್ಲ, ಬಿಟ್ಟು ಓಡಿ ಹೋಗುವಂಥದ್ದು ಸೈತಾನನಾಗಿದ್ದಾನೆ. ನಮ್ಮ ಸ್ವಾಸ್ಥ್ಯದಲ್ಲಿ ಸೈತಾನನಿಗೆ ಅವಕಾಶ ಇಲ್ಲ. ಓದಿ 125 ಕೀರ್ತನೆ 3ನೇ ವಾಕ್ಯ, 125 Psalms also 3. ದುಷ್ಟನ ದಂಡಾಧಿಕಾರವು ನೀತಿವಂತರ ಸ್ವಾಸ್ಥ್ಯದಲ್ಲಿ ಉಳಿಯುವುದೇ ಇಲ್ಲ. ಉಳಿದರೆ ನೀತಿವಂತರು ಅಕ್ರಮಕ್ಕೆ ಕೈ ಹಚ್ಚರು. ಎಲ್ಲರಡಿ ನೀತಿವಂತನ, ಓಕೆ ಅದು ಬೇಡ, ನನ್ನ ಸ್ವಾಸ್ಥ್ಯದಲ್ಲಿ ಸೈತಾನನಿಗೆ, ದುಷ್ಟನಿಗೆ ಯಾವುದೇ ಅಧಿಕಾರ ಇಲ್ಲವೇ ಇಲ್ಲ. ನೀತಿವಂತನ ಸ್ವಾಸ್ಥ್ಯದಲ್ಲಿ ದುಷ್ಟನ ದಂಡಾಧಿಕಾರವು ನಿಲ್ಲುವುದೇ. ವಾಕ್ಯ ಹೇಳ್ತಾ ಇದೆ, ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಸೈತಾನನಿಗೆ ಯಾವುದೇ ಅವಕಾಶ ಇಲ್ಲ. ಹಾಗಾದರೆ ಇಲ್ಲಿ ನೋಡಿ, 1ನೇದಾಗಿ ದುರಾತ್ಮ ಬಿಟ್ಟು ಹೋದ ಕೂಡಲೇ ವ್ಯಕ್ತಿಗಳು ರಕ್ಷಣೆ ಹೊಂದಬೇಕು. ಯೇಸು ಸ್ವಾಮಿ ನಂಬಬೇಕು. ನಂಬದಿದ್ರೆ ಏನಾಗ್ತದೆ? ಕಳೆದ ಕೆಲವು ವರ್ಷಗಳ ಹಿಂದೆ ವಿದೇಶಕ್ಕೆ ನಾನು ಹೋದಾಗ ಒಂದು ಸಭೆಗೆ ಬರುವಂಥ ಒಂದು ಸಹೋದರಿ ದುರಾತ್ಮ ಪೀಡಿತಕ್ಕೆ ಒಳಗಾಗಿ ಸಭೆಯಲ್ಲಿ ಬಿಡುಗಡೆ ಸಿಕ್ಕಿತು. ದುರಾತ್ಮ ಬಿಟ್ಟು ಹೋಯಿತು. ರಕ್ಷಣೆ ಬಗ್ಗೆ ಹೇಳಿದಾಗ ಕುಟುಂಬದವರ ಭಯ, ಸಮಾಜದ ಭಯ. 1-2 ವಾರಗಳು ಕಾಲ ಸಭೆಗೆ ಬಂದು ಕುಟುಂಬದ ಭಯದಿಂದ ಅಥವಾ ಸಮಾಜದ ಭಯದಿಂದ ಬರುವುದನ್ನು ನಿಲ್ಲಿಸಿಬಿಡ್ತು. ಮತ್ತೆ ಕೇಳಿಸಲ್ಪಟ್ಟೆ. ಅದು ಆತ್ಮಹತ್ಯೆ ಕಂಡು 1 ವರ್ಷದ ನಂತರ ಏನೋ ಕೇಳಿಸಲ್ಪಟ್ಟೆ.
ಆತ್ಮಹತ್ಯೆ ಮಾಡಿಕೊಂಡು ಸತ್ಲು ಎಂಬುದಾಗಿ. ಕಾರಣ ಏನು? ಯೇಸುವಿಗೆ ತನ್ನ ಜೀವಿತ ಕೊಡಲಿಲ್ಲ. ವಾಕ್ಯ ಏನು ಹೇಳ್ತದೆ? ಸಾಮ್ಸ್ 91:1, ಕೀರ್ತನೆ 91:1, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನ. ಎಲ್ಲರಡಿ? ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ನಾನು ಯೆಹೋವನಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆಟ್ಟಿರುವ ದೇವರು ಎಂದು ಹೇಳು. ಎಷ್ಟು ಜನ ಹೇಳ್ತೀರಿ? ಯೇಸುವಿಗೆ ಎಷ್ಟು ಜನ ಹೇಳ್ತೀರಿ? ನಾನು ಯೇಸುವಿಗೆ, ನೀನೇ ನನ್ನ ಶರಣ, ನೀನೇ ನನ್ನ ಆಶ್ರಯ, ನೀನೇ ನನ್ನ ದುರ್ಗ, ನೀನೇ ನನ್ನ ರಕ್ಷಣೆ, ನೀನೇ ನನ್ನ ಕೋಟೆ, ನೀನೇ ನನ್ನ ಬಂಡೆ ಎಂಬುದಾಗಿ ಎಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಯೇಸುವಿಗೆ, ನೀನೇ ನನ್ನ ಶರಣನು, ನನ್ನ ದುರ್ಗವು, ನಾನು ಭರವಸೆ ಇಟ್ಟಿರುವ, ನಾನು ವಿಶ್ವಾಸ ಇಟ್ಟಿರುವ, ನಾನು ನಂಬಿಕೆ ಇಟ್ಟಿರುವ ದೇವರು ಎಂದು ಹೇಳುವೆನು. ಮೂರನೇ ವಾಕ್ಯ, ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಯಿಂದಲೂ ತಪ್ಪಿಸುವವನು ಯೇಸುವೆ. ಎಲ್ಲರಡಿ? ನನ್ನನ್ನು. ಸೈತಾನ್ ಯಾರು? ಬೇಟೆಗಾರ. ಸೈತಾನ್ ಯಾರು? ಬೇಟೆಯಾಡ್ತಾನೆ. ಯೋಹನ್ನ 10:10 ಹೇಳ್ತದೆ, ಕಳ್ಳನ್ನು ಬರೋದು ಕದ್ದುಕೊಳ್ಳಲು, ಹಾಳು ಮಾಡಲು, ನಾಶ ಮಾಡಲು. ನಾನು ಬಂದದ್ದು ಜೀವ ಕೊಡಲು, ಸಮೃದ್ಧಿ ಭರಿತವಾದ ಜೀವ ಕೊಡಲು. ಇವತ್ತು ನಮ್ಮ ಕುಟುಂಬ ಹಾಳು ಮಾಡುವುದು ಯಾರು? ಸೈತಾನ. ನಮ್ಮ ಜೀವಿತ ಹಾಳು ಮಾಡುವುದು ಯಾರು? ಸೈತಾನ. ಉಪದ್ರವ ಕೊಡುವುದು ಯಾರು? ಸೈತಾನ. ಹಲಲಿಯ. ಅಥವಾ ಬಾಧೆ ಕೊಡುವುದು ಯಾರು? ಸೈತಾನ. ನಷ್ಟ ತರುವುದು ಯಾರು? ಸೈತಾನ. ಸಾಲಗಾರರಾಗಿ ಮಾಡುವುದು ಯಾರು? ಸೈತಾನ. ದರಿದ್ರತನ, ಬಡತನ ತರುವುದು ಯಾರು? ಸೈತಾನ. ಹಾಳು ಮಾಡಲಿಕ್ಕೆ, ನಾಶ ಮಾಡಲಿಕ್ಕೆ ಬರುವುದು ಯಾರು? ಸೈತಾನನಾಗಿದ್ದಾನೆ. ಬೇಟೆಗಾರನಾಗಿ ಅವನು ಏನು ಮಾಡ್ತಾನೆ? ಬಲೆ ಹಾಕುತ್ತಾನೆ ನಮಗೆ ಎದುರಾಗಿ. ಬಲೆಗಳನ್ನು ಹಾಕಿ ವಂಚಿಸಿ ಆ ಬಲೆಯಲ್ಲಿ ಸಿಕ್ಕಿಸಿ ಬಿಡ್ತಾನೆ. ದೇವರ ಸಮ್ಮತದಿಂದ ತಪ್ಪಿಸುತ್ತಾನೆ. ದೇವರ ಕೃಪೆಯಿಂದ ತಪ್ಪಿಸ್ಲಿಕ್ಕೆ ನೋಡ್ತಾನೆ. ಹಲ್ಲೆಲೂಯ. ಸೈತಾನ ಬೇಟೆಗಾರನ ಬಲೆಯಿಂದ ತಪ್ಪಿಸುವವನು ಒಬ್ಬನಿದ್ದಾನೆ, ರಕ್ಷಕ, ಕರ್ತನಾದ ಏಸು. ಅದಕ್ಕೆ ನೋಡಿ ಮತ್ತಾಯ 1:21, ಮ್ಯಾಥ್ಯೂ 1:21 ಹೇಳ್ತದೆ, ಯೇಸು ಹುಟ್ಟಕ್ಕೆ ಮುಂಚೆ ಆತನಿಗೆ ಹೆಸರು ಇಡ್ಲಿಕ್ಕೆ ಹೇಳಿದ್ದು, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಆತನು ನಮ್ಮನ್ನು ನಮ್ಮ ಪಾಪಗಳಿಂದ ಬಿಡಿಸಿ ಕಾಯುವನು. ಕಾಯುವ. ಯೇಸು ಯಾರು? ಯೇಸು ಎಂದರೆ ಯಾರು? ರಕ್ಷಕನು. ಯೇಸು ಎಂದರೆ ಯಾರು? ರಕ್ಷಕ. ನಮ್ಮನ್ನು ರಕ್ಷಿಸುವವನು. ಪಾಪದಿಂದ ರಕ್ಷಿಸ್ತಾನೆ, ವ್ಯಾಧಿಯಿಂದ ರಕ್ಷಿಸ್ತಾನೆ, ಮಾಟ ಮಂತ್ರ ಶಕ್ತಿಯಿಂದ ರಕ್ಷಿಸ್ತಾನೆ, ದುರಾತ್ಮಗಳಿಂದ ರಕ್ಷಿಸ್ತಾನೆ. ಹಲ್ಲೆಲೂಯ. ಎಲ್ಲ ಕೆಟ್ಟತನದಿಂದ ರಕ್ಷಿಸ್ತಾನೆ. ನಾವು ರಕ್ಷಿಸುವನು ಯಾರು? ಯೇಸು. ಹಲ್ಲೆಲೂಯ. ದುರಾತ್ಮ ನಮ್ಮನ್ನು ಬಿಟ್ಟು ಹೋದ ಮೇಲೆ, ರಕ್ಷಣೆ ಹೊಂದದೆ ಹೋದರೆ ಆ ಸೈತಾನ ಶಕ್ತಿಗಳು ನಮ್ಮನ್ನು ಬಿಡುವುದಿಲ್ಲ. ಅವುಗಳು ಹಾಳು ಮಾಡ್ತವೆ, ನಾಶ ಮಾಡ್ತವೆ, ಹಿಂದಟ್ಟಿ ಬರುವ. ನೋಡಿ, ಐಗುಪ್ತರು 430 ವರ್ಷಗಳ ನಂತರ ಕಾನಾನನ್ನು ನೋಡಿಕೊಂಡು ಓಡಿ ಬರುವಾಗ ಕೆಂಪು ಸಮುದ್ರದ ಬಳಿಯಲ್ಲಿ ಅವರು ನಾಶ ಮಾಡಲಿಕ್ಕೆ ಹಿಂದಟ್ಟಿ ಬಂದ ಫರೋನ ಸೈನ್ಯವನ್ನು ದೇವರು ಏನು ಮಾಡಿದ? ಆ ಸಮುದ್ರದಲ್ಲಿ ಕೆಡವಿ ನಾಶ ಮಾಡುವುದನ್ನು ನೋಡ್ತೇವೆ ನಾವು. ಹಿಂದಟ್ಟಿ ಬರುವಂಥ ಸೈತಾನ ಶಕ್ತಿಗಳು ಉಂಟು. ಅವುಗಳ ಮೇಲೆ ನಮಗೆ ಜಯ ಬೇಕಾದರೆ ಮೊಟ್ಟ ಮೊದಲಾಗಿ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಬೇಕು. ರಕ್ಷಕನ ಯೇಸುವನ್ನು ತಮ್ಮ ಜೀವಿತದಲ್ಲಿ ರಕ್ಷಕನಾಗಿ, ಒಡೆಯನಾಗಿ ಅಂಗೀಕಾರ ಮಾಡಬೇಕು. ಕೀರ್ತನೆ 91:4 ಏನು ಹೇಳ್ತದೆ? ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ, ಆತನ ಸತ್ಯತೆ ನಿನಗೆ ಕೇಡಿಯವು ಗುರಾಣಿಯೂ ಆಗಿದೆ. ಯಾವುದರಿಂದ ಒದಗಿಸ್ತಾನೆ ಆತನು? ಆತನು ತನ್ನ ರೆಕ್ಕೆಗಳಿಂದ, ಮರಿಗಳನ್ನು ಒದಗಿಸಿದ ರೀತಿಯಲ್ಲಿ ರೆಕ್ಕೆಗಳಿಂದ ಒದಗಿಸುವನು, ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವಿ. ಅದರಿಂದಾಗಿ 5-6 ವಾಕ್ಯ ಎನ್ನುತ್ತದೆ, ಇರುಳಲ್ಲಿ ಭಯವಿಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ ಅಂಜ ಕಾರಣವಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಹಾಗಾದ್ರೆ ನಾವು ಒಂದು ಮನೆ ತಗೊಳ್ಳುವಾಗ, ಒಂದು ಪ್ರಾಪರ್ಟಿ ತಗೊಳ್ಳುವಾಗ ಮೊಟ್ಟ ಮೊದಲದಾಗಿ ನಾವು ಮಾಡಬೇಕಾದ ಕಾರ್ಯ ಅದನ್ನು ಡೆಡಿಕೇಟ್ ಮಾಡಬೇಕು. ಯೇಸುವಿಗೆ ಡೆಡಿಕೇಟ್ ಮಾಡಿ. ಕಾರಣ ಆ ಭೂಮಿಯಲ್ಲಿ ಯಾರು ನಿಂತಿದ್ದಾರೆ ನಮಗೆ ಗೊತ್ತಿಲ್ಲ. ಮುಂಚೆ ಯಾವ ಒಡಂಬಡಿಕೆಗಳು ಆ ಭೂಮಿಗೆ ಸಂಬಂಧವಾಗಿ ನಡೆದಿದೆ ಗೊತ್ತಿಲ್ಲ. ಆ ಸಂಬಂಧವಾಗಿ ಎಷ್ಟು ಬಲಿಗಳನ್ನು ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ. ಎಷ್ಟು ಆ ಪ್ರಾಣಿಗಳ ರಕ್ತ ಭೂಮಿಯಲ್ಲಿ ಸುರಿಸಲ್ಪಟ್ಟಿದೆ ಗೊತ್ತಿಲ್ಲ. ಅಥವಾ ನಮ್ಮ ಪೂರ್ವಜರಿಂದ ಬಂದ ಭೂಮಿ ಆಗಿರಬಹುದು. ನಾವು ಅದನ್ನು ಸ್ವಾಧೀನಪಡಿಸಿ ಅದನ್ನು ವಾಸ ಮಾಡಲಿಕ್ಕೆ, ಅನುಭವಿಸ್ಲಿಕ್ಕೆ ಹೋಗುವಾಗ ಮೊಟ್ಟ ಮೊದಲಿಗೆ ಮಾಡುವಂಥ ನಾವು ಕಾರ್ಯ ಆ ಒಡಂಬಡಿಕೆಗಳನ್ನು ಒಡೆದಾಕಬೇಕು. ನಾವು
ಪೂರ್ವಜರ ಒಡಂಬಡಿಕೆಗಳು ಅಥವಾ ಅದಕ್ಕಿಂತ ಮುಂಚೆ ಇದ್ದಂಥ ಯಜಮಾನರು ಮಾಡಿದಂಥ ಆ ಒಡಂಬಡಿಕೆಗಳನ್ನು ಹೊಡೆದಾಕಬೇಕು ನಾವು. ಸೈತಾನ್ ಹೇಗೆ ಬರುವುದು? ಅವಕಾಶ ವಾಸನೆ, ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳ್ತಾರೆ. ಸ್ಟ್ರಾಂಗ್ ಹೋಲ್ಡ್ ಅಂದ್ರೆ ಏನು? ಬಲವಾದ ಬಿಗಿತ, ಬಲವಾದ ಹಿಡಿತಗಳು. ಸೈತಾನನಿಗೆ ಒಂದು ಅವಕಾಶವಾದಗಳೊಂದಿಗೆ ಅವನು ಬಿಡ್ಲಿಕ್ಕೆ ಕೇಳ್ತಾ ಇಲ್ಲ. ಕೆಲವೊಬ್ಬರು ಶರೀರಗಳನ್ನು ಬಿಡ್ಲಿಕ್ಕೆ ಕೇಳಲ್ಲ, ಕೆಲವೊಂದು ಸ್ಥಳಗಳನ್ನು ಬಿಡ್ಲಿಕ್ಕೆ ಕೇಳಲ್ಲ, ಕೆಲವೊಂದು ಮನೆಗಳನ್ನು ಬಿಡ್ಲಿಕ್ಕೆ ಆತನು ಕೇಳಲ್ಲ. ವಿವೇಚನೆ ಆತ್ಮದೊಂದಿಗೆ ನಾವು ಪ್ರಾರ್ಥಿಸಬೇಕು. ದೇವರು ನಮಗೆ ಪ್ರಕಟಣೆ ಕೊಡ್ತಾನೆ. ಯೆರೆಮೀಯ 33:3, ಜೆರೆಮೀಯ 33:3, ನನ್ನನ್ನು ಬೇಡಿಕೋ, ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ತಿಳಿಯಪಡಿಸುವೆನು. ದೇವರು ಹೇಳಿದ್ದಾನೆ. ಪ್ರಾರ್ಥಿಸ, ದೇವರೇ ಯಾಕೆ ಈ ಸಮಸ್ಯೆಗೆ ಕಾರಣ? ಯಾಕೆ ಈ ದುರಾತ್ಮ ಬಿಟ್ಟು ಹೋಗ್ತಾ ಇಲ್ಲ? ಈ ಶರೀರವನ್ನು ಬಿಟ್ಟು ಹೋಗ್ತಾ ಇಲ್ಲ, ನನ್ನ ಮನೆ ಬಿಟ್ಟು ಹೋಗ್ತಾ ಇಲ್ಲ, ನನ್ನ ಸ್ಥಳ ಬಿಟ್ಟು ಹೋಗ್ತಾ ಇಲ್ಲ, ನನ್ನ ಬಿಸ್ನೆಸ್ ಬಿಟ್ಟು ಹೋಗ್ತಾ ಇಲ್ಲ, ಮಕ್ಕಳ ವಿದ್ಯಾಭ್ಯಾಸ ಬಿಟ್ಟು ಹೋಗ್ತಾ ಇಲ್ಲ. ನಾ ಪ್ರಾರ್ಥಿಸುವಾಗ ದೇವರು ನಮಗೆ ಪ್ರಕಟಣೆ ಕೊಡ್ತಾನೆ. ಹಲ್ಲೆಲೂಯಾ. ಸೈತಾನನ ಸ್ಟ್ರಾಂಗ್ ಹೋಲ್ಡ್ಗಳನ್ನು ಹೊಡೆದಾಕಬೇಕು ನಾವು. ಹಲ್ಲೆಲೂಯಾ. ಮೊಟ್ಟ ಮೊದಲ ಒಡಂಬಡಿಕೆ ಹೊಡೆದಾಕಬೇಕು. ಅವಕಾಶವಾದಗಳು. ರಕ್ಷಣೆ ಹೊಂದಿದ ನಂತರ ನಾವು ಪಾಪ ಮಾಡುವುದಾದರೆ ಅದು ಸೈತಾನನ ಅವಕಾಶ ಆಗಿದೆ. ರಕ್ಷಣೆ ಹೊಂದಿದ ನಂತರ ಪಾಪ ಮಾಡುವುದಾದರೆ, ಪಾಪ ಯಾವುದೇ ಆಗಿರ್ಬೋದು, ಶರೀರ ಸಂಬಂಧವಾದ ಪಾಪ ಯಾವುದೇ. ಕೆಲವೊಬ್ಬರು ಇರ್ತಾರೆ, ರಕ್ಷಣೆ ಹೊಂದಿರ್ತಾರೆ, ದೀಕ್ಷೆ ಹೊಂದಿಕೊಂಡಿರ್ತಾರೆ, ಬಿಟ್ಟು ಬಂದ ಹಿನ್ನೆಲೆಯ ಸಂಗತಿಗಳನ್ನು ಮಾಡ್ತಾ ಎಲ್ಲ ಅಭ್ಯಾಸ ಮಾಡ್ತಾ ಇರ್ತಾರೆ. ನೋಡಿ, ಯೆರೆಮೀಯ 10ನೇ ಅಧ್ಯಾಯ 1 ಮತ್ತು 2 ವಾಕ್ಯ. ಬುಕ್ ಆಫ್ ಜೆರೆಮೈಯಾ ಚಾಪ್ಟರ್ 10 ವರ್ಸಸ್ 1 and 2. ಇಸ್ರೇಲ್ ವಂಶದವರೇ, ಯೆಹೋವನು ನಿಮಗೆ ನುಡಿಯುವ ಮಾತನ್ನು ಕೇಳಿರಿ. ಯೆಹೋವನು ಹೀಗೆ ಹೇಳುತ್ತಾನೆ, ಜನಾಂಗಗಳ ಆಚರಣೆಯನ್ನು ಅಭ್ಯಾಸಿಸದಿರಿ. ಏನ್ ಮಾಡಬಾರದು? ಅವಕಾಶ, ಸೈತಾನನ ಅವಕಾಶ. ಜನಾಂಗಗಳ ಆಚರಣೆ ಅಭ್ಯಾಸ ಮಾಡಬೇಡಿ. ನನ್ನ ಅತ್ತೆಗೆ ತೊಂದರೆ, ನೋವಾಗ್ತದೆ, ಮಾವನಿಗೆ ನೋವಾಗ್ತದೆ, ನನ್ನ ಹಿರಿಯರಿಗೆ ನೋವಾಗ್ತದೆ, ನಾನು ಸ್ವಲ್ಪ ಇದನ್ನು ಮಾಡಬೇಕು. ಯೇಸುವನ್ನೇ ನಂಬ್ತೇನೆ, ಇದನ್ನು ಸ್ವಲ್ಪ ಮಾಡ್ತೇನೆ ನಾನು. ಮಾಡಿ, ತೊಂದರೆ ಇಲ್ಲ. ಅವನು ಕೂಡ ಇನ್ವಿಟೇಷನ್ ಇಲ್ಲದೆ ಬರ್ತಾ ಇರ್ತಾನೆ. ಮಾಡಿ. ಹಲ್ಲೆಲೂಯಾ. ಸೈತಾನನಿಗೆ ಕೊಡುವಂಥ ಅವಕಾಶಗಳು, ಇದೆಲ್ಲ ಅವಕಾಶಗಳು ನಮ್ಗೆ ಗೊತ್ತಾಗಲ್ಲ. ಯಾಕೆ ಹೀಗೆ ಬದಲಿಗೆ ಪ್ರೇಯರ್ ಮಾಡ್ತೀರಿ, ಉಪವಾಸ ಮಾಡ್ತೀರಿ, ಹೋಗ್ತಾ ಇಲ್ಲ. ಅದು ಮಾಡ್ತೀರಿ. ಇದು 2 ದೋಣಿಯಲ್ಲಿ. ಒಂದು ಸಲ 4 ಜನ ಬಂದ್ರಂತೆ ರಾತ್ರಿಯಲ್ಲಿ, ಆಚೆ ಕಡೆಗೆ ದೋಣಿಯಲ್ಲಿ ಹೋಗ್ಬೇಕಾಗಿ ನದಿ ತೀರದಲ್ಲಿ. ದೋಣಿಯಲ್ಲಿ ಕೂತ್ರು, ಸರಿ ಕುಡಿದಿದ್ದಾರೆ, ಸರಿ ಕೂತ್ರು, ಒಚ್ತಾ ಇದ್ದಾರೆ. ಹಗಲಾಯ್ತು, ಬೆಳಿಗ್ಗೆ ಆಯ್ತು, ನೋಡ್ತಾ ಇದ್ದಾರೆ. ಯಾವ ಸ್ಥಳದಲ್ಲಿ ರಾತ್ರಿ ಬಂದು ಕೂತ್ಕೊಂಡು ಒಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿದ ಅಲ್ಲೇ ಇದ್ದಾರಂತೆ. ಕಾರಣ ನೋಡಿದಾಗ ದೋಣಿ ಕಟ್ಟಿದ ಹಗ್ಗ ಅದು ಬಿಚ್ಚಲಿಲ್ಲ ಅವರು. ಇಡೀ ರಾತ್ರಿ ಒಚ್ಚಿದ್ದಾರೆ. ಅನೇಕ ಸಮಯದಲ್ಲಿ ಹಗ್ಗ ಬಿಚ್ಚೋದನ್ನು ಒಚ್ತಾ ಇರ್ತೇವೆ ನಾವು. ಕೆಲವು ಹಗ್ಗಗಳು ಬಿಚ್ಚಬೇಕು, ನಾವಾಗೆ ಬಿಚ್ಚಬೇಕು. ಅಲ್ಲಲ್ಲಿಯ ಬಿಚ್ಚದೆ ಒಚ್ಲಿಕ್ಕೆ ಹೋಗಬೇಡಿ. ಅಲ್ಲಲ್ಲೂಯ್ಯ. ಕೆಲವೊಂದನ್ನು ನಮ್ಮಿಂದ ಹೊರಗೆ ಹಾಕದೆ ನಾವು ಆಶೀರ್ವಾದ ಹೊಂದಲಿಕ್ಕೆ ಆಗಲ್ಲ, ಬಿಡುಗಡೆಯಲ್ಲಿ ನಡಿಲಿಕ್ಕೆ ಆಗಲ್ಲ, ಸ್ವಾತಂತ್ರ್ಯದಲ್ಲಿ ನಡಿಲಿಕ್ಕೆ ಆಗಲ್ಲ. ಒಂದು ವಾಕ್ಯ ಓದಿ, 1 ಕೊರಿಂಥ 10:20-21 ವಾಕ್ಯ ಓದಿ. 14ರಿಂದ ಅದು. ಆದರೆ ಪೂರ್ಣ ಸಮಯದ ಇಲ್ಲದ ಕಾರಣ ನಾನು 1 ವಾಕ್ಯ ಮಾತ್ರ 2 ವಾಕ್ಯ ಓದಲಿಕ್ಕೆ ಇಷ್ಟಪಡ್ತೇನೆ. 10:20-21. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ, ದೆವ್ವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ನೀವು ದೆವ್ವಗಳೊಡನೆ ಭಾಗಿಗಳಾಗಬೇಕೆಂಬ ನನ್ನ ಇಷ್ಟವಲ್ಲ, ನನ್ನ ಇಷ್ಟ ಅಲ್ಲ. ನೀವು ಕರ್ತನ ಪಾತ್ರೆ ಮತ್ತು ದೆವ್ವಗಳ ಪಾತ್ರೆ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿಯೂ ಕುಡಿಯಲಾರೆ. ಎರಡರಲ್ಲಿ ಒಟ್ಟಿ ಕುಡಿಲಿಕ್ಕೆ ಆಗಲ್ಲ. ಕರ್ತನ ಪಂಕ್ತಿ ಮತ್ತು ದೆವ್ವಗಳ ಪಂಕ್ತಿ ಇವುಗಳೊಳಗೆ ಒಂದರಲ್ಲಿಯೇ ಹೊರತು ಎರಡರಲ್ಲಿ. ಎಷ್ಟೋ ಜನ ರಕ್ಷಣೆ ಹೊಂದಿದ ವಿಶ್ವಾಸಿಗಳಿದ್ದಾರೆ. ಬಿಟ್ಟು ಬಂದ ಹಿನ್ನೆಲೆಗಳ ಹಬ್ಬಗಳನ್ನು ಆಚರಿಸುವುದು, ಆ ಸಂಪ್ರದಾಯಗಳನ್ನು ಆಚರಿಸುವಂಥದ್ದು, ಆ ರೀತಿ ಮಾಡ್ತಾ ಇರ್ತಾರೆ. ಶರೀರಕ್ಕೆ ಸಮಾಧಾನ ಇಲ್ಲ, ಶರೀರಕ್ಕೆ ಆರೋಗ್ಯ ಇರಲ್ಲ, ಯಾವಾಗಲೂ ತಲೆನೋವು, ಯಾವಾಗಲೂ ಕುಟುಂಬದಲ್ಲಿ ಜಗಳ, ಯಾವಾಗಲೂ ಒಂದು ರೀತಿಯಲ್ಲಿ ಮುಂದಕ್ಕೆ ಹೋಗ್ಲಿಕ್ಕೆ ಆಗದ ಪರಿಸ್ಥಿತಿ, ಪ್ರಾರ್ಥನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಪ್ರೇಯರ್ ಮಾಡಿ. ಯಾಕೆ ಪ್ರಾರ್ಥನೆ ಮಾಡಿ, ಏನೋ ಹಿಡಿದಾಗಿ ಪ್ರಾರ್ಥನೆ ಮಾಡಿ, ಅದೇ ನೆಕ್ಸ್ಟ್ ವೀಕಲ್ಲಿ ಅವರೇ ಬರ್ತಾರೆ ಪುನಃ. ಯಾಕೆ ಪ್ರೇಯರ್ ಮಾಡಿ, ಎಲ್ಲೋ ಹಿಡಿದಾಗೆ ಪ್ರೇಯರ್ ಮಾಡಲಿಕ್ಕೆ ಪ್ರೇಯರ್ ಕೂತ್ಕೊಂಡ ತಕ್ಷಣ ಇಲ್ಲಿ ಏನೋ ಹಿಡಿತದೆ. ಬೈಬಲ್ ಹಿಡಿದಾಗ ಕೂಡ ನಿದ್ರೆ ಬಂದು ಬಿಡ್ತದೆ. ಹಿಡಿದಿದೆ.
ಯಾಕಂದ್ರೆ ಎರಡೂ ಮಾಡ್ತಾ ಇದ್ದೀರಾ ನೀವು. ಅವನು ಸುಲಭವಾಗಿ ತೊಂದರೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ನೋಡಿ ಪೌಲ ಹೇಳ್ತಾನೆ 2 ಕೊರಿಂಥ 13:5-6 ವಾಕ್ಯ ಓದಿ. 2 ಕೊರಿಂಥ 13:5-6. 2 ಕೊರಿಂಥ ಚಾಪ್ಟರ್ 13:5-6. ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ. ಅರ್ಥ ಆಯ್ತು ಈ ವಾಕ್ಯ? ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ನಿಮ್ಮನ್ನು ಕುರಿತು ಚೆನ್ನಾಗಿ ಪರಿಶೋಧಿಸಿಕೊಳ್ಳ್ರಿ. ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದಾನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿಯುವುದಿಲ್ಲವೋ? ಆತನು ನಿಮ್ಮಲ್ಲಿಲ್ಲದಿದ್ದರೆ ನೀವು ಅಯೋಗ್ಯರೇ. ಸರಿ, ಹಲ್ಲೆಲೂಯ. ಇನ್ನು ಕೆಲವರು ಮನೆಯಲ್ಲಿ ತಂದಿಟ್ಟ ಕೆಲವು ವಸ್ತುಗಳಿರ್ತದೆ, ಅವನಿಗೆ ಸಂಬಂಧವಾದ ಯಾವುದಿದ್ರೂ ಕೂಡ ಎಷ್ಟೇ ಉಪವಾಸ ಮಾಡಿ ಎಷ್ಟೇ ಪ್ರಾರ್ಥನೆ ಮಾಡಿ ಅವನು ಬಿಟ್ಟು ಹೋಗಲ್ಲ. ಅದಕ್ಕೆ ಸ್ಟ್ರಾಂಗ್ ಹೋಲ್ಡ್ ಹೇಳುದು, ಅದಕ್ಕೆ ಬಲವಾದ ಹಿಡಿತ ಅಂತ ಹೇಳುದು ಅವಕಾಶವಾದಗಳು, ಸೈತಾನನ ಅವನು ಅವಕಾಶ ಹೇಳ್ಕೊಂಡು ಹೇಳ್ತಾನೆ. ನನಗೆ ಸಂಬಂಧಪಟ್ಟ ಅಲ್ಲಿ ವಿಗ್ರಹ ಉಂಟು, ನನಗೆ ಸಂಬಂಧಪಟ್ಟ ಪಟ ಅಲ್ಲಿದೆ, ನನಗೆ ಸಂಬಂಧಪಟ್ಟ ತಾಯಿತ ಅಲ್ಲಿದೆ, ನನಗೆ ಸಂಬಂಧಪಟ್ಟದ್ದು ಹಗ್ಗ ಅಲ್ಲಿದೆ, ನನಗೆ ಸಂಬಂಧಪಟ್ಟ ತಗಡು ಈ ಮನೆಯಲ್ಲಿ ಹೊಡೆಯಲಾಗಿದೆ ಮುಂಚೆ. ಹಲ್ಲೆಲೂಯ. ಅವನಿಗೆ ಸಂಬಂಧಪಟ್ಟದ್ದು ಮನೆಯಲ್ಲಿ ಇಟ್ಟುಕೊಂಡು ಎಷ್ಟು ಉಪವಾಸ ಪ್ರಾರ್ಥನೆ ಮಾಡಿ ಬಿಡುಗಡೆ ಸಿಗುವುದೇ ಇಲ್ಲ. ಮೊದಲು ಅದನ್ನು ಹೊರಗೆ ಹಾಕಿ ಪಶ್ಚಾತ್ತಾಪದೊಂದಿಗೆ ಅದನ್ನು ಹುಟ್ಟಾಕಿ ಹೊರಗಾಗಿ ಮನೆಯಿಂದ ಮನೆ ಶುದ್ಧಿ ಮಾಡಿ. ಎರಡನೇದಾಗಿ ನನಗೆ ಸಮಯ ಇಲ್ಲ, ಎರಡನೇದಾಗಿ ನಮ್ಮ ಜೀವಿತವನ್ನು ಶುದ್ಧಿ ಮಾಡಬೇಕು. ನನಗೆ ಗೊತ್ತಿರೋ ಯಾವ ದೇಶ ಅಂತ ನಾನು ಹೇಳುವುದಿಲ್ಲ, ಕಾರಣ ಅವರು ಕೂಡ ಲೈವ್ ನೋಡ್ತಾ ಇರ್ಬೋದು. ಒಂದು ದೇಶದಲ್ಲಿ ತುಂಬ ವರ್ಷಗಳ ನನ್ನ ಪರಿಚಯದ ಕುಟುಂಬ, ಅವರ ಮಗಳು, ಅವರು ಅಲ್ಲಿಯ ಸೇವಕರೊಟ್ಟು ಇವತ್ತಿಗೂ ಕೂಡ ನಾಯಕ ಸ್ಥಾನದಲ್ಲಿ ನಿಂತುಕೊಂಡು ಸಪೋರ್ಟ್ ಆಗಿ ಸೇವೆ ಮಾಡ್ತಾ ಇದ್ದಾರೆ. ಅದು ಈ ರಾಜ್ಯದವರಲ್ಲ, ಅದಕ್ಕಾಗಿ ದೇವರು ಸ್ವತಃ ಹೇಳ್ತೇನೆ. ಅಲ್ಲಲ್ಲಿಯ ಅವರ ಮಗಳು ಕಾಲೇಜಿಗೆ ಓದ್ತಿರುವಾಗ ಪರಪುರುಷರೊಟ್ಟಿಗೆ ಹೋಗಿ ವ್ಯಭಿಚಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ಇವರಿಗೆ ಭಯಂಕರ ತಲೆನೋವು ಆಯಿತು. ಭಯಂಕರ ತಲೆನೋವು. ನನ್ನ ಬಳಿಯಲ್ಲಿ ಕೇಳಿಕೊಂಡ್ರು, ಪಾಸ್ಟರ್ ಪ್ರೇಯರ್ ಮಾಡಿದ್ದು. ನಾನು ಪ್ರೇಯರ್ ಮಾಡಿದೆ. ನಂತರ ತುಂಬ ಇದು ಹೆಚ್ಚಾದಾಗ ತಾಯಿಯನ್ನು ಕೇಳ್ತಾ ಇಲ್ಲ, 3 ಮಕ್ಕಳವರೆಗೆ ಒಟ್ಟಿಗೆ 3 ಮಕ್ಕಳನ್ನು ಹೆಂಡತಿಯನ್ನು ಆ ದೇಶಕ್ಕೆ ಬರಮಾಡಿಕೊಂಡ್ರು. ಅವರಿಗೆ ಅಷ್ಟು ಇರುವ ಸಂಬಳದಲ್ಲಿ ಈ ರೀತಿಯಲ್ಲಿ ಅವರಿಗೆ ಕುಟುಂಬವಾಗಿ ಅಲ್ಲಿ ನಿಲ್ಲುವುದು ಅಷ್ಟು ಸುಲಭವಲ್ಲ. ಆದರೂ ಕಷ್ಟಪಟ್ಟು ಒಂದು ಮನೆ ತಕ್ಕೊಂಡು ಅವ್ರು ನಿಂತರು. ಹೋದ ನಂತರ ನಾನು ಕೂಡ ಅಲ್ಲಿ ಹೋಗಿದ್ದೆ ಅವ್ರ ಮನೆಗೆ, ಅಲ್ಲಿ ಪ್ರಾರ್ಥನೆ ಕೂಡ ನಾನು ನಡೆಸಿದ್ದೇನೆ. ಅಲ್ಲಿ ಹೋದ್ಮೇಲೆ ಅದೇ ಸೇಮ್ ಪ್ರಾಬ್ಲಮ್ ಆ ಒಂದು ಮಗಳು ಸ್ಟಾರ್ಟ್ ಮಾಡಿದ್ಲು. ಇವರಿಗೆ ಒಂದು ರೀತಿಯ ಅವಮಾನ, ಇನ್ನೊಂದು ರೀತಿಯಲ್ಲಿ ವೇದನೆ. ಅಯ್ಯೋ ಮಗಳು ಇದಾಗಿ ಹೋಗ್ತಾ, ಎಷ್ಟು ಕೌನ್ಸಿಲಿಂಗ್ ಕೊಟ್ಟರು, ಏನೂ ಪ್ರಾರ್ಥನೆ ಮಾಡಿ ಬಿಡುಗಡೆ ಆಗ್ತಾ ಇಲ್ಲ. ಕೊನೆಗೆ ಆ ಮಗಳಲ್ಲಿ ಒಂದು ದುರಾತ್ಮ ಇತ್ತು, ವ್ಯಭಿಚಾರದ ದುರಾತ್ಮ. ನೋಡಿ, ನಮ್ಮ ಶರೀರದಲ್ಲಿರುವ ಇಚ್ಛೆಗಳು ಬೇರೆ, ವ್ಯಭಿಚಾರದ ಆತ್ಮ ಬೇರೆ. ಎಷ್ಟು ಜನ ಇಟ್ಕೊಳ್ಳಿಗೆ ಯಾವಾಗ ಇಚ್ಛೆಗಳನ್ನು ಬೀಳಿಸಕ್ಕೆ ಸಹಿತ ಶೋಧನೆ ತಂದಾಗುತ್ತಾನೆ. ಒಂದು ವೇಳೆ ಬಿದ್ರಿ, ವ್ಯಭಿಚಾರ ಆತ್ಮನ ಇದಕ್ಕೆ ನೀವು ಬಲೆಗೆ ಬಿದ್ರಿ, ಅದರಿಂದ ಬಿಡುಗಡೆ ಹೊಂದಲಿಕ್ಕೇನೆ ಸಾಧ್ಯವಿಲ್ಲದ ರೀತಿಯಲ್ಲಿ ಮಾಡಿಬಿಡ್ತಾನೆ ಅವನು. ನಿಮ್ಮ ಜೀವಿತ ಹಾಳಾದಿ ಹೋದ ಹಾಗೆ ಆಗ್ತದೆ. ಅಲ್ಲಲ್ವಯ್ಯ. ಇಲ್ಲಿ ಕೊನೆಗೆ ಆ ದುರಾತ್ಮ ಆ ಮಗಳನ್ನು ಬಿಟ್ಟು ಹೋಯಿತು. ಬಿಟ್ಟು ಹೋದ ಮೇಲೆ ಈಗ ಮದುವೆ ಆಗಿದೆ, ಒಂದು ಮಗು ಕೂಡ ಇದೆ, ಸಂತೋಷವಾಗಿ ಕುಟುಂಬ ಅವರು ಹೋಗ್ತಾ ಇದೆ ಇವತ್ತು. ಯಾಕೆ ಹೇಳ್ತೇನೆ ಅಂದರೆ, ನಾವು ಕೊಟ್ಟುವಂಥ ಅವಕಾಶಗಳು. ಒಂದು ಹುಡುಗಿ ಕಳೆದ ದಿನಗಳಲ್ಲಿ ಒಂದು ವಿಡಿಯೋ ನೋಡಿದೆ. ಒಂದು ಸೇವಕರು ಆ ಹುಡುಗಿಯಲ್ಲಿ ದುರಾತ್ಮ ಬಿಡಿಸ್ತಿರುವಾಗ ಹೇಗೆ ಬಂದೆ, ಯೂಟ್ಯೂಬಲ್ಲಿ ನಾನು ಸೆಕ್ಸ್ ವಿಡಿಯೋಗಳನ್ನು ನೋಡ್ತಾ ಇದ್ದೆ, ಅದರಿಂದ ನಾನು 7 ಬಂದೆ ಅಂತ ದುರಾತ್ಮ ಹೇಳಿತು. ಹಲ್ಲೆಲೂಯಾ. ಅವಕಾಶ ನಾವು ಕೊಡ್ತಾ ಇದ್ದೇವೆ, ಆಹ್ವಾನಿಸ್ತಾ ಇದ್ದೇವೆ ದುರಾತ್ಮಗಳನ್ನು. ತಪ್ಪಾದ ವೆಬ್ಸೈಟ್, ತಪ್ಪಾದ ಚಿತ್ರಗಳು, ತಪ್ಪಾದ ಸಂಬಂಧಗಳ ಮೂಲಕ ವ್ಯಭಿಚಾರದ ಆತ್ಮಗಳು ಶರೀರಗಳಿಗೆ ಪ್ರವೇಶಿಸಿ ಅವರ ಜೀವಿತಗಳನ್ನೇ ನಾಶ ಮಾಡಿಬಿಡ್ತದೆ. ಮತ್ತೆ ಉಪವಾಸ ಮಾಡೋದು, ಮತ್ತೆ ಅನ್ಯ ಭಾಷೆ ಇಲ್ಲ. ಎಷ್ಟು ಅನ್ಯ ಭಾಷೆ. ನೀವು ಮಾನಸಾಂತರ ಪಟ್ಟು ಆ ಪಾಪದ ಸಂಬಂಧವನ್ನು ಬಿಟ್ಟು ಬಿಡದೆ ಹೋದರೆ ಅದು ಖಂಡಿತವಾಗಿ ದುರಾತ್ಮ ಬಿಟ್ಟು ಹೋಗಲ್ಲ. ಅವಕಾಶ ಹೇಳಿಕೊಂಡು ನಿಲ್ತದೆ ಒಳಗಡೆ, ಶರೀರಗಳಲ್ಲಿ ನಿಲ್ತದೆ, ಕುಟುಂಬದಲ್ಲಿ ನಿಲ್ತದೆ. ನಿಮ್ಮ ಕುಟುಂಬವನ್ನು, ಕುಟುಂಬ ಜೀವಿತವನ್ನು ನಾಶ ಮಾಡಿಬಿಡ್ತದೆ. ನಿಮ್ಮ ಮಕ್ಕಳ ಜೀವಿತವನ್ನು ನಾಶ ಮಾಡಿಬಿಡ್ತದೆ. ಸಂತತಿ ನೋಡಿ, ವ್ಯಭಿಚಾರ ಯಾರು ಮಾಡಿದ್ದು? ದಾವೀದ ಬೆತ್ಷೆಬೆಯೊಟ್ಟಿಗೆ. ಏನಾಯ್ತು? ಅವನ ಮಗ ಅಬ್ಷಲೋಮ ಅಮ್ನೋನ 13:1 2 ಸಾಮುವೇಲ್ 13:1 ಅವನದು ಇನ್ನೊಂದು ಹೆಂಡತಿಯ ಮಗಳೊಟ್ಟಿಗೆ ವ್ಯಭಿಚಾರ ಮಾಡಿದ, ಕೆಡಿಸಿಬಿಟ್ಟ.
ಅಬ್ಷಾಲೋಮ್ ಏನು ಮಾಡಿದ? ದಾವೀದನ ಉಪಪತ್ನಿಯರೊಂದಿಗೆ, ತಾಯಿಯರಿಗೆ ಸಮಾನ ಉಪಪತ್ನಿಯರಿಗೆ ಕೆಡಿಸಿಬಿಟ್ಟ. ಆ ವ್ಯಭಿಚಾರಾತ್ಮ ಕುಟುಂಬದಲ್ಲಿ ಹೋಗುವಂಥದ್ದು ನೋಡ್ತಾ ಇದ್ದ, ಸಂತತಿಯೊಂದಿಗೆ ಅದು ಹೋಗುವಂಥದ್ದು ನೋಡ್ತಾ ಇದ್ದೇವೆ ನಾವು. ಹಲ್ಲೆಲೂಯಾ. ಸೈತಾನ ಪಾಪದೊಟ್ಟಿಗೆ ಆಟ ಆಡಬೇಡಿ. ಪಾಪದೊಟ್ಟಿಗೆ ಆಟ ಆಡ್ಲಿಕ್ಕೆ ಆಗಲ್ಲ. ಪಾಪವೇ ಸೈತಾನನ ಅವಕಾಶ ಹೇಳಿಕೊಂಡು ಬರ್ತಾನೆ. ಮತ್ತೆ ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯವಿಲ್ಲ ಪರಿಸ್ಥಿತಿ ಬಂದು ಬಿಡ್ತದೆ ನಮ್ಮ ಜೀವಿತದಲ್ಲಿ. ಉಪವಾಸ ಮಾಡಿ ಬಿಡುಗಡೆ ಸರಿಯಾದ ಮಾನಸ ಅಂತಾರ. ಯೆಶಾಯ 57:15 ಓದಿ. ಐಸೈಯಾ 57:15. ನಾನು ಮುಗಿಸ್ತೇನೆ, 5 ನಿಮಿಷದೊಳಗೆ ಮುಗಿಸ್ತೇನೆ. 57:15. ಸದಮಲ ನೆನೆಸಿಕೊಂಡು ಶಾಶ್ವತ ಲೋಕದ ನಿವಾಸಿ ಆಗಿರುವ ಮಹೋನ್ನತನಿಗನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರ ಆಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು, ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀಸುವ ಮಾಡುವನಾಗಿದ್ದೇನೆ. ಇನ್ನೊಂದು ವಾಕ್ಯ ಕೀರ್ತನೆ 57, ಕೀರ್ತನೆ 51:17, Psalms 51:17 ಕೂಡ ನಾವು ನೋಡ್ತೇವೆ. ಪುನಃ ಓದಿ Psalms 51:17. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಆದ ಕಾರಣ ಅದು ಕ್ರೈಸ್ತ ವಿಶ್ವಾಸಿ ಆಗಿರಬಹುದು, ಆದರೆ ನಾವು ಅವಕಾಶ ಕೊಟ್ಟರೆ, ಎಫೆಸ 4:27, ಎಫೆಸ 4:27, ಸೈತಾನರಿಗೆ ಅವಕಾಶ ಕೊಡಬೇಡಿ ಅಂತ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಉಂಟು. ನಾವು ಅವಕಾಶ ಕೊಟ್ಟರೆ ಅವನು ಬಂದೇ ಬರುತ್ತಾನೆ. ಒಂದ್ಸಲ ಅವಕಾಶ ಎಂಟ್ರಿ ಕೊಟ್ಟರೆ ಅವನು ಮತ್ತೆ ಬಿಟ್ಟು ಹೋಗುವುದೇ ಇಲ್ಲ. ನಿಮ್ಮ ಜೀವಿತವನ್ನೇ ಹಾಳು ಮಾಡಿಬಿಡ್ತಾನೆ, ನಿಮ್ಮ ಸಮಾಧಾನವನ್ನೇ ಕೆಡಿಸಿ ಬಿಡ್ತಾನೆ, ರಕ್ಷಣೆ ಆನಂದವನ್ನೇ ಕೆಡಿಸಿ ಬಿಡ್ತಾನೆ. ನೋಡಿ, ಇನ್ನೊಂದು, ಈ ದುರಾತ್ಮಗಳ ಕೆಲಸ ಒಂದ್ಸಲ ಬಂದ ಮೇಲೆ ಮಾಡುವಂಥ ಕೆಲಸ ಏನು ಗೊತ್ತುಂಟ? ಅವಘಡಕ್ಕೆ ಒಳಪಡಿಸುತ್ತವೆ ಮನುಷ್ಯನನ್ನು. ಗೊತ್ತುಂಟ? ಓದಿ ಕೀರ್ತನೆ ಮತ್ತಾಯ 17:15 ವಾಕ್ಯ, 14ರಿಂದ ಅದು ಬೇಡ, 15 ಒಂದು ವಾಕ್ಯ ಮಾತ್ರ ಓದಿ. ಮ್ಯಾಥ್ಯೂ 17:15. ಸ್ವಾಮಿ, ನನ್ನ ಮಗನನ್ನು ಕರುಣಿಸು, ಅವನು ಮೂರ್ಛಾ ರೋಗದಿಂದ ಬಹಳ ಕಷ್ಟಪಡುತ್ತಾನೆ. ಆಗಾಗ್ಗೆ ಬೆಂಕಿಯಲ್ಲಿಯೂ, ಆಗಾಗ್ಗೆ ನೀರಿನಲ್ಲಿಯೂ ಬೀಳುತ್ತಿರುವನು. ನೀರಿನಲ್ಲಿ ಬೀಳಿಸುವುದು, ಬೆಂಕಿಯಲ್ಲಿ ಬೀಳಿಸುವುದು ಯಾರು? ಅವಘಡಕ್ಕೆ ಒಳಪಡಿಸುವುದು ಯಾರು? ದುರಾತ್ಮ. ಅವನ ಒಳಗಿರುವಂತ ಆ ದುರಾತ್ಮ. ಇನ್ನೊಂದು ವಾಕ್ಯ ಓದಿ, ಮಾರ್ಕ 9:18, ಮಾರ್ಕ್ 9:18. ಅವನಿಗೊಂದು ಮೂಗದೆವ್ವ ಹಿಡಿದಿದೆ, ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ. ಮುಂದೆ ಓದಿ. ಆಗ ಅವನು ನೊರೆ ಸುರಿಸುತ್ತಾ ಕರಕರನೆ ಹಲ್ಲು ಕಡಿಯುತ್ತಾ ಕುಂದಿ ಹೋಗುತ್ತಾನೆ. ಅದನ್ನು ಬಿಡಿಸಬೇಕೆಂದು ನಿನ್ನ ಶಿಷ್ಯರಿಗೆ. ನೋಡಿ, ಒಂದು ಕೆಡವಿ ಆಗ್ತದೆ. ಕೆಲವೊಬ್ಬರು ಹೇಳುವಂಥದ್ದನ್ನು ಕೇಳಿದ್ದೇನೆ. ನಾನು ನದಿ ತೀರ ಜಸ್ಟ್ ನಿಂತಿದ್ದೆ, ಯಾವುದೋ ಒಂದು ದೂಡಿದಾಗೆ ಆಯಿತು. ನಾನು ಒಂದು ಮರದಲ್ಲಿ ಹತ್ತಿದ್ದೆ, ಜಸ್ಟ್ ಎಷ್ಟು ದೂರ, ಇಷ್ಟೇ ಮೇಲೆ ಇದ್ದೆ, ನಾನು ಏನೋ ಒಂದು ಎಳೆದು ಕೆಳಗೆ ಹಾಕಿದಾಗೆ ಆಯಿತು. ಅನುಭವ ಕೆಲವರಿಗೆ ಆಗಿರಬಹುದು. ಕೆಡವುತ್ತದೆ ಅದು, ಕೆಳಗೆ ಹಾಕುವಂಥದ್ದು ಇದು ದುರಾತ್ಮನ ಕಾರ್ಯ. ಮಾತ್ರ ಆತ್ಮಹತ್ಯೆಗೆ ನಡೆಸುವುದು ದುರಾತ್ಮನ ಕಾರ್ಯ. ಆತ್ಮಗಳು ಉಂಟು, ಅವಘಡವನ್ನುಂಟು ಮಾಡೋ ಆತ್ಮ ಇದೆ. ಅದೇ ಮಾರ್ಕ 5:1-2 ವಾಕ್ಯ ಓದಿದ್ರೆ ಆತ್ಮಹತ್ಯೆಗೆ ನಡೆಸುವಂಥ ಆತ್ಮ, ಸಾರಿ 1-2 ಅಲ್ಲ, 5ನೇ ವಾಕ್ಯ 5:5 ಓದಿ. 5:5. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಏನ್ ಮಾಡ್ತಾ ಇದ್ದನು? ಕಲ್ಲುಗಳಿಂದ ತನ್ನನ್ನೇ ಜಜ್ತಾ ಇದ್ದಾನೆ. ಆತ್ಮಹತ್ಯೆಗೆ ನಡೆಸ್ತದೆ, ಅವಘಡಕ್ಕೆ ನಡೆಸುತ್ತದೆ, ಮರಣಕ್ಕೆ ನಡೆಸುವಂಥದ್ದು, ರೋಗಗಳನ್ನು ಉತ್ಪತ್ತಿ ಮಾಡುತ್ತದೆ ಶರೀರಗಳಲ್ಲಿ, ಕುಟುಂಬ ಸಮಾಧಾನ ಹಾಳು ಮಾಡುತ್ತದೆ, ಕುಟುಂಬದಲ್ಲಿ ಜಗಳ ಉಂಟು ಮಾಡುತ್ತದೆ, ದ್ವೇಷ ಉಂಟು ಮಾಡುತ್ತದೆ, ದರಿದ್ರತನ ಕುಟುಂಬದ ತಗೊಂಡು ಬರ್ತದೆ. ಇವೆಲ್ಲ ದುರಾತ್ಮನ ಕ್ರಿಯೆ. ಇದು ನನಗೆ ಜಾಸ್ತಿ ಹೆಚ್ಚು ಹೇಳಲಿಕ್ಕೆ ಇವತ್ತು ಸಮಯ ಇಲ್ಲ, ಗೆಸ್ಟ್ ಸ್ಪೀಕರ್ ಇದ್ದಾರೆ, ಇನ್ನೊಮ್ಮೆ ನಿಮ್ಮೊಟ್ಟಿಗೆ ನಾನು ಹೇಳುತ್ತೇನೆ. ಆದರೆ ಒಂದು ತಿಳ್ಕೊಳ್ಳಿ, ಒಂದು ಸಲ ಬಿಟ್ಟು ಹೋದ ದುರಾತ್ಮವು ತಿರುಗಿ ಅದು ಬರುವುದಕ್ಕೆ ಸಾಧ್ಯತೆ ಇದೆ. ಅದಕ್ಕೆ 1 ಪೇತ್ರ 5:8, 1 Peter 5:8 ಹೇಳ್ತದೆ, ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾದ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗುವುದೆಂದು ಹತ್ತಿತ್ತ ತಿರುಗಾಡುತ್ತಾ ಇದ್ದಾನೆ. ಸ್ವಸ್ಥ ಚಿತ್ತರಾಗಿರಿ, ಎಚ್ಚರವಾಗಿರಿ. ಎಚ್ಚರಿಕೆಯಿಂದಿರಬೇಕು ನಾವು. ಯಾವ ಭಾಗದಿಂದ ಬರ್ಬೋದು? ನನ್ನ ಮಾತಿನ ಪಾಪದಿಂದ, ಚಿಂತೆಯ ಪಾಪದಿಂದ, ನೋಟದ ಪಾಪದಿಂದ, ಕ್ರಿಯೆ ಪಾಪದಿಂದ, ಅಥವಾ ಯಾವುದೋ ನನ್ನ ಮನೆ ಇಟ್ಟಿರುವಂಥ ವಸ್ತುವಿನ ಮೂಲಕವಾಗಿಯೋ
ಗೊತ್ತಿಲ್ಲ ಹೇಗೆ ಬರ್ತಾನೆ, ಆದ್ರೆ ನನ್ನ ಮೇಲೆ ಎಚ್ಚರವಾಗಿರಬೇಕು, ಸ್ವಸ್ಥಚಿತ್ತನಾಗಿರಬೇಕು. ನಂಬಿಕೆಯಲ್ಲಿ ದೃಢವಾಗಿ ತಿಳ್ಕೊಂಡು, 9ನೇ ವಾಕ್ಯ, ನಂಬಿಕೆಯಲ್ಲಿ ದೃಢವಾಗಿದ್ದುಕೊಂಡು ಅವನನ್ನು ಎದುರಿಸಿರಿ ಅಂತ ವಾಕ್ಯ ಹೇಳ್ತದೆ. ಹಲ್ಲಲ್ಲೂಯ್ಯ. ದೇವರು ನಮ್ಮನ್ನು ಕಾಯಲಿ. ನಾನು ಮಾನಸಾಂತರ ಅಥವಾ ಅದನ್ನು ಹೇಗೆ ಒಡೆದಾಕುವುದು ಒಡಂಬಡಿಕೆಗಳನ್ನು ನಾನು ದೇವರ ಚಿತ್ತ ಆದರೆ ಇನ್ನೊಂದು ಭಾನುವಾರ ದಿವಸ ಮಟ್ಟಿಗೆ ನಾನು ಒಡಂಬಡಿಕೆ ಹಾಕೋದು ಬಿಡಿಸಿಕೊಳ್ಳುವುದರ ಕುರಿತಾಗಿ ನಾನು ಮಾತಾಡ್ತೇನೆ. ಎಲ್ಲರೂ ಕಣ್ಣು ಮುಚ್ಚಿಕೊಳ್ಳಿ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ, ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದ ಪೀಠಕ್ಕೆ ನಾ ಬಂದಿದ್ದೇವಪ್ಪ. ಈ ಒಳ್ಳೆಯ ಸಮಯಕ್ಕೋಸ್ಕರವಾಗಿ ನಿನಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತಾ ಇದ್ದೇವೆ ರಾಜ್ಯ. ಕರ್ತನೆ, ಒಂದು ಸಲ ಬಿಟ್ಟು ಹೋದ ದುರಾತ್ಮ ತಿರುಗಿ ಬರದ ಹಾಗೆ ನಮ್ಮನ್ನು ಕಾಪಾಡಿಕೊಳ್ಳುವುದಕ್ಕೆ ಪ್ರತಿಯವರೆಗಿನ್ನು ನೀನು ಬಲಪಡಿಸಬೇಕಪ್ಪ. ವಾಕ್ಯದ ಪ್ರಕಟಣೆ ಕೊಡಬೇಕೆಂಬುದ ಕರ್ತನೆ ಕೇಳಿಕೊಡ್ತೇನೆ ಸ್ವಾಮಿ. ಕಾರ್ಯ ಮಾಡುವುದಕ್ಕ ಸ್ತೋತ್ರಪ್ಪ. ಮಾನ ಮಹಿಮೆ ನಿನಗೆ ಸಲ್ಲಿಸುತ್ತೇನೆ, ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್.